ನಾವು ದೇವರ ವಾಕ್ಯವನ್ನು ಓದುವವರಾಗಿ ಮತ್ತಾಯನ ಬರೆದಂಥ ಸುವಾರ್ತೆ 7ನೇ ಅಧ್ಯಾಯ ವಾಕ್ಯಗಳು 13 ಮತ್ತು 14 ಓದಿ ನೋಡೋಣ. ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ. ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹುಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡುಹಿಡಿಯುವವರು ಸ್ವಲ್ಪ ಜನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿತ್ಯ ಜೀವಕ್ಕೆ ಸೇರಬೇಕಾದರೆ ದಾರಿ ಬಿಕ್ಕಟ್ಟು ಮತ್ತೆ ಅದರ ಮುಖಾಂತರ ಹೋಗುವಂಥ ಬಾಗಿಲು ಅದು ಇಕ್ಕಟ್ಟಾಗಿದೆ ಎಂಬುದಾಗಿ ಯೇಸು ಕ್ರಿಸ್ತನು ಅವರು ಹೇಳಿದರು. ಆದರೆ ಈ ಕಾಲಗಳಲ್ಲಿ ಕೆಲವರು ಏನು ಮಾಡಿಬಿಟ್ಟಿದ್ದಾರೆ ಅಂತಂದ್ರೆ, ಆ ಇಕ್ಕಟ್ಟಾದ ಬಾಗಿಲನ್ನ, ಆ ಬಿಕ್ಕಟ್ಟಾದ ದಾರಿಯನ್ನ ಅಗಲ ಮಾಡಿಬಿಟ್ಟಿದ್ದಾರೆ. ಯೇಸು ಕ್ರಿಸ್ತನು ಹೇಳಿದ ಮಾತು, ನಿತ್ಯ ಜೀವಕ್ಕೆ ಸೇರಬೇಕಾದ್ರೆ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ನೀವು ಅದರಲ್ಲೇ ಹೋಗಬೇಕು. ಆದರೆ ಕೆಲವರು ಈ ಕಾಲಘಟ್ಟಗಳಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಇಂಥವ್ರು ಮೊದಲಿಂದನೂ ಸಹ ಇದ್ದಾರೆ, ಈಗಲೂ ಸಹ ಇದ್ದಾರೆ. ಇವ್ರು ಮಾಡೋದೇನು ಅಂತಂದ್ರೆ ಆ ಬಾಗಿಲನ್ನ ಅಗಲ ಮಾಡಿಬಿಡ್ತಾರೆ, ಆ ದಾರಿಯನ್ನ ಅಗಲ ಮಾಡಿಬಿಡ್ತಾರೆ. ಕೆಲವ್ರಿಗೆ ಈ ಥರನೂ ಪ್ರಶ್ನೆ ಬರ್ಬೋದು, ಸ್ವಾಮಿ ನಿತ್ಯ ಜೀವ ಹೊಂದಬೇಕಂತಂದ್ರೆ ಇಕ್ಕಟ್ಟಾದ ಬಾಗಿಲು ಯಾಕೆ, ಬಿಕ್ಕಟ್ಟಾದ ದಾರಿ ಯಾಕೆ? ಒಂದು ಸ್ವಲ್ಪ ಬಾಗಿಲು ದೊಡ್ಡದು ಮಾಡಿದ್ರೆ ಚೆನ್ನಾಗಿರಲ್ವಾ? ಒಂದು ಸ್ವಲ್ಪ ದಾರಿನ ಅಗಲ ಮಾಡಿದ್ರೆ ಚೆನ್ನಾಗಿರಲ್ವಾ? ಆರಾಮಾಗಿ ಹೋಗ್ಬೋದಲ್ವಾ ಅಂತ. ಆರಾಮಾಗಿ ಹೋಗ್ಬೇಕಂದ್ರೆ ಬೇರೆ ದಾರಿ ಇದೆ, ಅಲ್ಲೇ ಹೋಗ್ಬೋದು. ಆದರೆ ನಿತ್ಯ ಜೀವಕ್ಕೆ ಹೋಗ್ಬೇಕಂದ್ರೆ ಇದೇ ದಾರಿಯಲ್ಲೇ ಹೋಗ್ಬೇಕು, ಬೇರೆ ದಾರಿ ಇಲ್ಲ. ಆದ್ರೆ ಕೆಲವರು ಏನ್ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ, ಆ ಬಿಕ್ಕಟ್ಟಾದ ದಾರಿ, ಆ ಇಕ್ಕಟ್ಟಾದ ಬಾಗಿಲು, ಬಿಕ್ಕಟ್ಟಾದ ದಾರಿ ಇದ್ರೆ ಜನಗಳಿಗೆ ಹೋಗೋದಕ್ಕೆ ಕಷ್ಟ. ಕೆಲವರು ಏನ್ ಮಾಡ್ತಾರೆ, ಅಯ್ಯೋ ಯಾರಪ್ಪ ಈ ದಾರಿಲಿ ಹೋಗ್ತಾರೆ ಅಂತ ಅದನ್ನ ತಿರಸ್ಕಾರ ಮಾಡ್ಬೋದು. ಆದ್ರೆ ಜನಗಳು ಬರಲಿ ಅಂತ ಅಂದ್ಬಿಟ್ಟು ಕೆಲವರು ಏನ್ ಮಾಡಿದ್ದಾರೆ, ಜನಗಳನ್ನ ಸೇರಿಸಿಕೊಳ್ಳೋದಕ್ಕೋಸ್ಕರ, ಜನಗಳನ್ನ ಸೆಳೆಯೋದಕ್ಕೋಸ್ಕರ ಆ ಇಕ್ಕಟ್ಟಾದ ಬಾಗಿಲನ್ನ ಅಗಲ ಮಾಡಿಬಿಟ್ಟಿದ್ದಾರೆ, ಆ ಬಿಕ್ಕಟ್ಟಾದ ದಾರಿಯನ್ನ ಅಗಲ ಮಾಡಿಬಿಟ್ಟಿದ್ದಾರೆ. ಆ ರೀತಿ ಅಗಲ ಮಾಡಿಬಿಟ್ಟು ನಿತ್ಯ ಜೀವಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತೀವಿ ಅನ್ನೋ ತರ ಜನಗಳಿಗೆ ತೋರಿಸ್ತಾ ಇದ್ದಾರೆ. ಆದ್ರೆ ವಾಸ್ತವವಾಗಿ ಕಟ್ಟ ಕಡೆಗೆ ಅವ್ರ ನಿತ್ಯ ಜೀವ ಸೇರೋದಿಲ್ಲ, ಅದು ನಾಶನಕ್ಕೆ ಹೊರಟು ಹೋಗುತ್ತೆ. ಆಗ ಈ ಬಾಗಿಲನ್ನ ಅಗಲ ಮಾಡ್ತಾ ಇರೋರು, ಈ ದಾರಿಯನ್ನ ಅಗಲ ಮಾಡ್ತಾ ಇರೋರು ಯಾರು? ಅವರು ಯಾರು ಅಂತಂದ್ರೆ ಕಳ್ಳ ಉಪದೇಶಕರುಗಳು. ಸತ್ಯವನ್ನ ಸತ್ಯವಾಗಿ ಬೋಧಿಸದೆ, ವಾಕ್ಯವನ್ನ ವಾಕ್ಯದ ಅನುಸಾರವಾಗಿ ಬೋಧಿಸದೆ, ವಾಕ್ಯವನ್ನ ತಿರುಚಿ, ಸತ್ಯವನ್ನ ತಿರುಚಿ ದೇವರ ವಾಕ್ಯಕ್ಕೆ ತಪ್ಪಾದ ರೀತಿಯಲ್ಲಿ ಜನಗಳನ್ನ ಬೋಧಿಸಿ ಅವ್ರೇನ್ ಮಾಡ್ತಾ ಇದಾರೆ, ಬಾಗಿಲನ್ನ ಅಗಲ ಮಾಡ್ತಾ ಇದ್ದಾರೆ, ದಾರಿಯನ್ನ ಅಗಲ ಮಾಡ್ತಾ ಇದ್ದಾರೆ. ಅದ್ರ ಮುಖಾಂತರ ಜನಗಳನ್ನ ಆಕರ್ಷಿಸುವಂತ ಪ್ರಯತ್ನವನ್ನ ಅವ್ರು ಮಾಡ್ತಾರೆ. ಯಾಕಂದ್ರೆ ಇಕ್ಕಟ್ಟಾದ ಬಾಗಿಲು, ಬಿಕ್ಕಟ್ಟಾದ ದಾರಿ ಅಂದ್ರೆ ಎಷ್ಟೋ ಜನ ಬರೋದಿಲ್ಲ, ಅಯ್ಯೋ ಯಾರು ಹೋಗ್ತಾರೆ ಹೋಗಪ್ಪ ಅಂತ. ಆದ್ರೆ ಬಾಗಿಲು ಅಗಲ ಇದೆ, ದಾರಿ ಅಗಲ ಇದೆ ಅಂತಂದ್ರೆ ಏನ್ ಮಾಡ್ತಾರೆ, ಜನಗಳು ಆರಾಮಾಗಿ ಬಂದ್ಬಿಡ್ತಾರೆ. ಆ ಕೆಲಸವನ್ನ ಇವತ್ತು ಅನೇಕರು ಮಾಡ್ತಾ ಇದ್ದಾರೆ. ಆದ್ರೆ ಜನಗಳು ಆರಾಮಾಗಿ ಬಂದ್ಬಿಡ್ಬೋದು, ಆದ್ರೆ ನಿತ್ಯ ಜೀವ ಆರಾಮಾಗಿ ಸಿಗೋದಿಲ್ಲ. ಕಡೆಗೆ ಅವರು ಯಾಮಾರಿ ಹೋಗ್ತಾರೆ, ಕಡೆಗೆ ವಂಚಿಸಲ್ಪಟ್ಟು ಹೋಗ್ತಾರೆ. ನಿತ್ಯ ಜೀವಕ್ಕೆ ಹೋಗ್ಬಿಡ್ತಾ ಇದೀವಿ, ಯೇಸು ಕ್ರಿಸ್ತನ ಇಕ್ಕಟ್ಟಾದ ಬಾಗಿಲು, ಬಿಕ್ಕಟ್ಟಾದ ದಾರಿ ಅಂತ ಹೇಳಿದ್ರು, ಇವ್ರು ಯಾರೋ ದೊಡ್ಡದಾಗಿದೆ ಬಾಗಿಲು, ದೊಡ್ಡದಾಗಿದೆ ದಾರಿ, ಬನ್ನಿ ಅಂತ ಬಂದಿದ್ದೀವಿ, ಇದ್ರೆಲ್ಲ ಹೋಗ್ಬಿಟ್ಟು ನಾವು ನಿತ್ಯ ಜೀವ ಪಡ್ಕೊಂಡ್ಬಿಡ್ತೀವಿ ಅಂತ ಅನ್ಕೊಂಡು ಕೊನೆಗೆ ಅವ್ರು ನಿತ್ಯ ಜೀವಕ್ಕೆ ಹೋಗಲ್ಲ, ನಾಶನಕ್ಕೆ ಹೋಗ್ಬಿಡ್ತಾರೆ. ಅದರಿಂದ ಇವತ್ತು ನಾನು ನೀವು ಒಂದು ವಿಷಯದಲ್ಲಿ ತುಂಬಾ ಎಚ್ಚರಿಕೆ ಆಗಿರ್ಬೇಕು. ಯಾವ ವಿಷಯ? ಬಾಗಿಲನ್ನ ಅಗಲ ಮಾಡುವಂಥವ್ರು, ದಾರಿಯನ್ನ ಅಗಲ ಮಾಡುವಂಥ ವಿಷಯದಲ್ಲಿ ನಾನು ನೀವು ತುಂಬಾ ಎಚ್ಚರಿಕೆ ಆಗಿರ್ಬೇಕು. ಆಜ್ಞೆಯನ್ನ ಅನುಸರಿಸೋದು ಕಷ್ಟ, ಆದ್ರೆ ನೀನು ಆಜ್ಞೆಯನ್ನು ಅನುಸರಿಸಬೇಕಾಗಿಲ್ಲ ಅಂತ ಹೇಳ್ಬಿಟ್ರೆ ಜನಗಳಿಗೆ ತುಂಬಾ ಹಾಯಿ. ಆದ್ರೆ ಆ ಹಾಯಾಗಿರುವಂಥದ್ದು ಕಡೆಗೆ ಅದು ಹಾಯಾಗಿ ಮುಗಿಯೋದಿಲ್ಲ. ಇವತ್ತು ನಾವು ಕಷ್ಟಪಟ್ಟರು ನಾಳೆ ವಿಶ್ರಾಂತಿ ಪಡೆದ್ರೆ ಸಂತೋಷ. ನಾಳೆ ವಿಶ್ರಾಂತಿ ಸಿಗುತ್ತೆ ಅಂತ ಅನ್ಕೊಂಡು ಇವತ್ತು ಹಾಯಾಗಿದ್ರೆ ನಾಳೆ ವಿಶ್ರಾಂತಿ ಸಿಗೋದಿಲ್ಲ, ನಾಳೆ ಕಷ್ಟ ಪಡ್ಬೇಕಾಗತ್ತೆ. ಅದರಿಂದ ಈ ಬಾಗಿಲನ್ನ ಅಗಲ ಮಾಡುವಂಥವ್ರು, ಈ ದಾರಿನ ಅಗಲ ಮಾಡುವಂಥ ವಿಷಯದಲ್ಲಿ ನಾನು ನೀವು ಬಹಳ ಎಚ್ಚರಿಕೆಯಾಗಿರ್ಬೇಕು. ಆಗ ಇವರು ಯಾವ ರೀತಿಯಾಗಿ ಈ ಬಾಗಿಲನ್ನ ಅಗಲ ಮಾಡ್ತಾರೆ, ದಾರಿನ ಅಗಲ ಮಾಡ್ತಾರೆ ಅಂದ್ರೆ ಕಳ್ಳ ಉಪದೇಶದ ಮುಖಾಂತರ, ದೇವರ ವಾಕ್ಯವನ್ನ ತಪ್ಪಾಗಿ ಜನಗಳಿಗೆ ಬೋಧಿಸುವುದರ ಮುಖಾಂತರವಾಗಿ ಆ ಕಾರ್ಯವನ್ನ ಅವ್ರು ಮಾಡ್ತಾರೆ. ಅದನ್ನ ಯಾವ ತರ ಅರ್ಥ ಮಾಡ್ಕೊಳ್ಳೋದು, ಯಾವ ತರ ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ ನಾನು ನಿಮ್ಗೆ ಹೇಳ್ತೀನಿ ಕೆಲವೊಂದು ಕಾರ್ಯಗಳು, ಆಗ ನಿಮಗೆ ಅದು ಅರ್ಥ ಆಗುತ್ತೆ. ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಒಂದು ಕಾರ್ಯ ಅವ್ರು ಹೇಳುವಂಥದ್ದು, ನೀನು ಯೇಸು ಕ್ರಿಸ್ತನನ್ನ ನಂಬಿ ನೀನ್ ಪಾಪಿ ಅಂತ ದೇವರ ಹತ್ರ ಒಪ್ಪಿಕೊಂಡ ನಂತರ ದೇವರು ನಿನ್ನ ಎಲ್ಲಾ ಪಾಪಗಳನ್ನ ಕ್ಷಮಿಸ್ಬಿಟ್ಟಿದ್ದಾರೆ, ನಿನಗೆ ಪರಲೋಕ ರಾಜ್ಯವನ್ನ, ನಿತ್ಯ ಜೀವವನ್ನ ದೇವರು ವಾಗ್ದಾನ ಮಾಡಿದ್ದಾರೆ. ಆದ್ರೆ ಇನ್ನು ಮುಂದೆ
ನೀನು ಏನ್ ಬೇಕಾದ್ರೂ ಪಾಪ ಮಾಡ್ಕೊಂಡ್ ಬದುಕ್ಬೋದು, ನಿನ್ ಪಾಪಗಳೆಲ್ಲ ಕ್ಷಮಿಸಲ್ಪಟ್ಬಿಟ್ಟಿದೆ. ಯೇಸು ಕ್ರಿಸ್ತನು ಹೇಳಿದಂತ ಮಾತೇನಂತಂದ್ರೆ, ಪಾಪದಲ್ಲಿದ್ದಂಥವ್ರನ್ನ ಇನ್ನು ಮೇಲೆ ನಿನ್ ಪಾಪ ಮಾಡಬೇಡ ಅಂತ ಹೇಳಿದ್ರು. ಯೇಸು ಕ್ರಿಸ್ತನು 38 ವರ್ಷದಿಂದ ರೋಗಿಯಾಗಿ ಬದುಕಿದಂತ ವ್ಯಕ್ತಿಯನ್ನ ಸ್ವಸ್ಥಪಡಿಸಿ ಅವನನ್ನ ಭೇಟಿಯಾದಾಗ, ನಿನಗೆ ಸ್ವಸ್ಥವಾಯಿತಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ, ಮಾಡಿದರೆ ಇದಕ್ಕಿಂತ ಇನ್ನ ಹೆಚ್ಚಿನದು ಬಂದಿತ್ತು ಅಂತ ಅವ್ರು ಹೇಳಿದ್ರು. ಆಗ 38 ವರ್ಷದಿಂದ ಅವನು ರೋಗಿಯಾಗಿ ಬಿದ್ದಿದ್ದಂತ ಸ್ಥಳದಲ್ಲಿ ಬಿದ್ದುಕೊಂಡು ಕಷ್ಟಪಟ್ಟು ಬದುಕಿದ್ದಾನೆ. 38 ವರ್ಷ ಅಂತ ರೋಗವನ್ನು ಅನುಭವಿಸುವುದಕ್ಕಿಂತ ದೊಡ್ಡ ಬಾಧೆ ಏನಾದ್ರೂ ಇದೆಯಾ? 3 ತಿಂಗಳು ಹಾಸಿಗೆಯಲ್ಲಿ ಮಲಗ್ಬಿಟ್ಟು ಎದೊಳಕ್ ಆಗ್ದಿರ ಆಮೇಲೆ ಸ್ವಸ್ಥನಾಗಿ ಚೆನ್ನಾಗಾದ್ರೆ, ಅಯ್ಯೋ 3 ತಿಂಗಳು ನಾನು ಮಲಗಿದ ಜಾಗದಲ್ಲೇ ಮಲಗಿ ನನಗೆ ಎಷ್ಟು ಕಷ್ಟ ಆಗೋಯ್ತಂತ ಎಷ್ಟೋ ಬಾಧೆ ಪಡೋರು ಇದ್ದಾರೆ. 3 ದಿವಸ ಜ್ವರ ಬಂದು ಮಲಗಿದ ಜಾಗದಲ್ಲೇ ಮಲಗಿದ್ರೇನೆ ಅಯ್ಯೋ ಸಾಕಾಯ್ತು ನನಗೆ ಯಾವಾಗ ಚೆನ್ನಾಗಾಗುತ್ತೋ ಅಂತ ಅನ್ಕೊಳ್ಳೋರು ಇದ್ದಾರೆ. ಹಿಂಗಿರುವಾಗ 38 ವರ್ಷ ಒಂದು ವ್ಯಕ್ತಿ ಆ ತರ ಪರಿಸ್ಥಿತಿಯಲ್ಲಿ ಬದುಕುತ್ತಾ ಅಂತಂತಂದ್ರೆ ಅವನಿಗೆ ಹೆಂಗಿದ್ದಿರ್ಬೋದು ಅವನ ಜೀವನ. ಆದ್ರೆ ಯೇಸು ಕ್ರಿಸ್ತನು ಹೇಳ್ತಾರೆ, ಇನ್ನು ಮೇಲೆ ಪಾಪ ಮಾಡಬೇಡ, ಇದಕ್ಕಿಂತ ಇನ್ನೂ ಹೆಚ್ಚಿನ ಕೇಡು ಬಂದಿತ್ತು. 38 ವರ್ಷ ಅಂತ ಬಾಧೆ ಅನುಭವಿಸೋದಕ್ಕಿಂತ ದೊಡ್ಡ ಕೇಡು ಇನ್ಯಾವುದಿದೆ? ಪಾಪವನ್ನು ಮಾಡಿದ್ರೆ ಕಡೆಗೆ ನೀನು ಅಗ್ನಿ ನರಕಕ್ಕೆ ಹೊರಟು ಹೋಗ್ತೀಯಾ, ಅಲ್ಲಿ ಇನ್ನ ದೊಡ್ಡ ಕೇಡನ್ನು ಅನುಭವಿಸ್ಬೇಕಾಗತ್ತೆ. ಪಾಪದಿಂದ ಮನೆ ತಿರುಗು, ಇನ್ನು ಮೇಲೆ ಪಾಪ ಮಾಡಬೇಡ ಅಂತ ಹೇಳಿದ್ರು. ಒಂದು ವ್ಯಭಿಚಾರ ಸ್ತ್ರೀಯನ್ನ ಅವರು ಕಲ್ಲೊಡೆದು ಕೊಲ್ಲಬೇಕಂತ ಇದ್ದಂಥವರಿಂದ ತಪ್ಪಿಸಿ ಆಕೆಗೆ ತಾನು ಹೇಳೋ ಮಾತು, ನಾನು ನಿನ್ನನ್ನು ಶಿಕ್ಷಿಸುವುದಿಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ ಅಂತ ಹೇಳಿ ಕಳುಹಿಸುವಂಥದ್ದನ್ನ ನಾವು ಕಾಣ್ತೀವಿ. ಆಗ ದೇವರು ಎದುರು ನೋಡೋದೇನಂತಂದ್ರೆ, ನಾವು ದೇವರ ಬಳಿಗೆ ಬರುವುದಕ್ಕಿಂತ ಮುಂಚೆ ನಾವು ಎಂತಹ ಪಾಪದಲ್ಲಿ ಬೇಕಾದ್ರೂ ಬದುಕಿ ಇದ್ದಿರ್ಬೋದು, ಆದ್ರೆ ಅವರ ಬಳಿಗೆ ಬರುವಾಗ ನಾವು ಪಾಪಿಗಳು ಅನ್ನೋದನ್ನ ಒಪ್ಪಿಕೊಳ್ಳುವಾಗ ಅವರು ನಮ್ಮ ಎಲ್ಲಾ ಪಾಪಗಳನ್ನ ಕ್ಷಮಿಸ್ತಾರೆ. ಆದ್ರೆ ಆನಂತರ ದೇವ್ರು ನಮಗೆ ಹೇಳುವಂಥದ್ದು, ಇನ್ನು ಮೇಲೆ ನೀನು ಪಾಪ ಮಾಡಬೇಡ, ಇನ್ನು ಮೇಲೆ ನೀನ್ ಬದುಕಿ ಬಂದಂತ ಆ ಒಂದು ಕೆಟ್ಟ ಜೀವಿತವನ್ನ ಅನುಸರಿಸಬೇಡ ಅಂತ ದೇವರು ನಮಗೆ ಹೇಳ್ತಾರೆ. ಆಗ ದೇವರ ಉದ್ದೇಶ, ನಾವು ದೇವರ ಬಳಿಗೆ ಬಂದು ಇನ್ನು ನಾವು ಪಾಪವನ್ನು ಮಾಡದೆ ದೇವರ ವಾಕ್ಯವನ್ನು ಕೈಗೊಂಡು ದೇವರ ಚಿತ್ತಾನುಸಾರವಾಗಿ ಈ ಲೋಕದಲ್ಲಿ ನಾವು ಪರಿಶುದ್ಧರಾಗಿ ಬದುಕಿ ನಮ್ಮ ಓಟವನ್ನ ನಡೆಸಬೇಕನ್ನುವಂಥದ್ದು ದೇವರ ಉದ್ದೇಶ. ಆದ್ರೆ ಕೆಲ ಕಳ್ಳ ಉಪದೇಶಕರು ಮಾಡೋ ಉಪದೇಶ ಏನು ಅಂತಂತಂದ್ರೆ, ನೀನು ಯೇಸು ಕ್ರಿಸ್ತನ ಬಳಿಗೆ ಬಂದು ನೀನು ನಿನ್ನ ಪಾಪಗಳಿಂದ ಮನೆ ತಿರುಗಬೇಕಾಗಿರೋ ಅಗತ್ಯ ಇಲ್ಲ, ನೀನು ಆತನ ಬಳಿಗೆ ಬಂದರೆ ನಿನ್ನ ಪಾಪಗಳೆಲ್ಲ ಕ್ಷಮಿಸಲ್ಪಡುತ್ತೆ, ಮತ್ತೆ ಇನ್ನು ಇದುವರೆಗೂ ನೀನು ಮಾಡಿರೋ ಪಾಪಗಳು ಕ್ಷಮಿಸಲ್ಪಡುತ್ತೆ, ಇನ್ ಮುಂದಕ್ಕೆ ನೀನು ಏನೇ ಪಾಪ ಮಾಡಿದ್ರು ಸಹ ಅದು ಆಟೋಮೆಟಿಕ್ ಆಗಿ ಕ್ಷಮಿಸಲ್ಪಟ್ಟಿರುತ್ತೆ, ನೀನು ನಿನ್ನ ಪಾಪದಿಂದ ಮನೆ ತಿರುಗಬೇಕಾಗಿರೋ ಅಗತ್ಯ ಇಲ್ಲ. ಈ ತರ ಹೇಳಿದ್ರೆ ಜನಗಳಿಗೆ ಯೇಸು ಕ್ರಿಸ್ತನ ಬಳಿಗೆ ಬರೋದಕ್ಕೆ ಖುಷಿ ಆಗುತ್ತೆ, ಖುಷಿ ಆಗಲ್ವೋ? ಯಾವುದೋ ಪಾಪದಲ್ಲಿ ಬರುತ್ತಾ ಇದೆಯಪ್ಪ ನೀನು, ಯೇಸು ಕ್ರಿಸ್ತನು ನಿನ್ನ ಎಲ್ಲಾ ಪಾಪವನ್ನು ಕ್ಷಮಿಸ್ತಾರೆ, ಇನ್ ಮುಂದಕ್ಕೆ ಪಾಪವನ್ನು ಮಾಡಬೇಡ, ದೇವ್ರ ವಾಕ್ಯವನ್ನು ಓದಿ ಪರಿಶುದ್ಧನಾಗಿ ನೀತಿವಂತನಾಗಿ ದೇವ್ರ ಚಿತ್ತಾನುಸಾರವಾಗಿ ಲೋಕದಲ್ಲಿ ಬದುಕಿ ಅವ್ರ ನಾಮ ಮಹಿಮೆ ಪಡೋತರ ನಿನ್ನ ಜೀವಿತವನ್ನ ನಡೆಸು, ಕಡೆಗೆ ದೇವ್ರ ನಿತ್ಯ ಜೀವ ಕೊಡ್ತಾರೆ. ನಿನಗೆ ಏನೇ ಕಷ್ಟಗಳು ಬರ್ಬೋದು, ಏನೇ ಸಂಕಟ ಬರ್ಬೋದು, ಏನೇ ಬಾಧೆಗಳು ಬರ್ಬೋದು, ಏನೇ ಹೋರಾಟಗಳು ಬರ್ಬೋದು, ಏನೇ ಬಂದರೂ ಸಹ ದೇವರಲ್ಲಿರುವಂತ ನಂಬಿಕೆಯನ್ನ ಕಾದುಕೊಂಡು ಕಡೆಯವರೆಗೂ ಆತನಿಗೋಸ್ಕರವಾಗಿ ಜೀವಿಸು, ದೇವರು ನಿನಗೆ ನಿತ್ಯ ಜೀವ ಕೊಡ್ತಾರೆ. ಆದ್ರೆ ಯಾರಿಗಾದ್ರು ಒಬ್ಬರಿಗೆ ನಿನ್ನ ದೇವರ ಬಳಿಗೆ ಬಾ, ನೀನು ನಿನ್ನ ಪಾಪದಿಂದ ಮನೆ ತಿರ್ಬೇಕಾದ್ರೆ ಅಗತ್ಯ ಇಲ್ಲ, ನಿನ್ನ ಪಾಪವನ್ನೆಲ್ಲ ನೀನು ಬಿಡ್ಬೇಕಾಗಿರೋ ಅಗತ್ಯ ಇಲ್ಲ, ನೀನು ಇದುವರೆಗೂ ಏನು ಪಾಪ ಮಾಡ್ತಾ ಬರ್ತಾ ಇದೆ ಆ ಪಾಪವನ್ನು ಇನ್ನೂ ಮಾಡ್ಕೊಂಡು ಹೋಗ್ಬೋದು, ಕೊನೆಗೆ ನಿನ್ನ ನಿತ್ಯ ಜೀವ ಸಿಕ್ಬಿಡುತ್ತೆ ಅಂತ ಹೇಳಿದ್ರೆ ಯಾರಿಗಾದ್ರೂ ಅದು ಸಂತೋಷನೇ ಇಲ್ವಾ? ಅಯ್ಯೋ ನಾವು ಏನು ಪಾಪವನ್ನು ಮಾಡ್ತಾ ಇದುವರೆಗೂ ಬದುಕ್ತಾ ಬಂದಿದ್ದೀವ, ಇನ್ನು ಮುಂದೊಂದು ಮಾಡ್ಕೊಂಡು ಹೋಗ್ತಾ ಇದ್ರೆ ಪರವಾಗಿಲ್ಲ, ದೇವರು ನಮಗೆ ಪರಲೋಕ ರಾಜ್ಯ ಕೊಟ್ಬಿಡ್ತಾರಂತೆ, ಸ್ವರ್ಗ ಕೊಟ್ಬಿಡ್ತಾರಂತೆ, ನಿತ್ಯ ಜೀವ ಕೊಟ್ಬಿಡ್ತಾರಂತೆ, ನರಕಕ್ಕೆ ಹೋಗ್ಬೇಕಾಗಿರೋಂಥ ತೊಂದರೆ ಇಲ್ವಂತೆ ಅನ್ನೋದು ಅವ್ರಿಗೆ ಸುಲಭವಾಗಿರುತ್ತೆ ಇಲ್ವಾ? ಸುಲಭವಾಗಿರುತ್ತೆ. ಆದ್ರೆ ದೇವರ ಚಿತ್ತ ಅದಲ್ಲ. ದೇವರ ಚಿತ್ತ ನಮ್ಮ ಪೂರ್ವ ಪಾಪಗಳನ್ನೆಲ್ಲ ನಾವು ತೆಗೆದುಹಾಕಿ ಇನ್ನು ಕ್ರಿಸ್ತ ಯೇಸುವಿನ ಸ್ವಭಾವವನ್ನು ನಾವು ಧರಿಸಿಕೊಂಡು ಈ ಲೋಕದಲ್ಲಿ ನಾವು ಆತನಿಗಾಗಿ ಜೀವಿಸಬೇಕು. ನಮ್ಮ ಸ್ಥಾನದಲ್ಲಿ ಆತನು ಶಿಲುಬೆಯಲ್ಲಿ ಮರಣ ಹೊಂದಿದ್ರು, ಇನ್ನು ಆತನ ಸ್ಥಾನದಲ್ಲಿ ನಾವು ಪರಿಶುದ್ಧರಾಗಿ ಆತನ ನಾಮನ ಮಹಿಮೆಗೋಸ್ಕರವಾಗಿ ನಾವು ಜೀವಿಸಬೇಕು, ಆತನ ಸ್ವರೂಪವಾಗಿ ನಾವು ಈ ಲೋಕದಲ್ಲಿ ಜೀವಿಸಬೇಕು. ಅಲ್ಲೇಲೂಯ್ಯ. ಆದ್ರೆ ನಮ್ಮ ಪೂರ್ವ ಸ್ವಭಾವವನ್ನೇ ನಾವು ಅನುಸರಿಸಿ ಬದುಕಬೇಕು ಅನ್ನೋದು ದೇವರ ಚಿತ್ತ ಅಲ್ಲ. ಆದ್ರೆ ನಾವು ಬದುಕಿ ಹೋದ್ರೆ ದೇವರ ರಾಜ್ಯವನ್ನು ಸೇರೋದಿಲ್ಲ. ನಾವು ನೂತನ ಸ್ವಭಾವವುಳ್ಳವರುಗಳಾಗಿ ಬದಲಾಗಬೇಕು. ಆದ್ರೆ ಅನೇಕರು ಕಳ್ಳ ಉಪದೇಶಗಳು ಮಾಡ್ತಾರೆ. ಎಂತ ಕಳ್ಳ ಉಪದೇಶ ಮಾಡ್ತಾರೆ? ನೀನು ಯಾವ ಪಾಪವನ್ನು ಬಿಡಬೇಕಾಗಿರೋ ಅಗತ್ಯ ಇಲ್ಲ, ನೀನು ಯಾವ ಪಾಪದಲ್ಲಿ ಬದುಕಿ ಬರ್ತಾ ಇದ್ದೋ ಅದನ್ನೆಲ್ಲ ಹಂಗೆ ಅನುಸರಿಸ್ಕೊಂಡು ಹೋಗ್ಬೋದು, ದೇವರು ನಿನ್ನ ಎಲ್ಲಾ ಪಾಪಗಳನ್ನು ಎಲ್ಲಾ ಕಾಲಕ್ಕೂ ಕ್ಷಮಿಸ್ಬಿಟ್ಟಿದ್ದಾರೆ, ನೀನು ಏನೇ ಪಾಪ ಮಾಡಿ ಬದುಕಿ ಹೋದ್ರು ಕೂಡ ನಿನಗೆ ಪರಲೋಕ ಗ್ಯಾರಂಟಿ, ನಿತ್ಯ ಜೀವ ಗ್ಯಾರಂಟಿ ಅಂತ ಬೋಧನೆ ಮಾಡ್ತಾ ಇದ್ದಾರೆ. ಇದು ಏನು? ಇಕ್ಕಟ್ಟಾದ ಬಾಗಿಲನ್ನ ಅಗಲ ಮಾಡುವಂಥದ್ದು, ಬಿಕ್ಕಟ್ಟಾದ ದಾರಿಯನ್ನ ಅಗಲ ಮಾಡುವಂಥದ್ದು. ಅವನಿಗೆ ಸತ್ಯವನ್ನೇ ಹೇಳಿದ್ರೆ
ಅವನಿಗೆ ಸತ್ಯವನ್ನು ಅಂಗೀಕರಿಸೋದಕ್ಕೆ ಇಷ್ಟ ಇದ್ರೆ, ನಾನು ದೇವರಾಜ್ಯ ಸೇರಬೇಕು, ನಿತ್ಯ ಜೀವ ಹೊಂದಬೇಕು, ದೇವರೊಟ್ಟಿಗೆ ಸದಾಕಾಲ ಇರಬೇಕು, ನಾನು ದೇವರ ಕೋಪಕ್ಕೆ ತುತ್ತಾಗಿ ಅಗ್ನಿ ನರಕದ ಪಾಲ ಆಗಬಾರದು, ನಾಶನಕ್ಕೆ ನಾನು ಒಳಗಾಗಬಾರದು, ನನ್ನ ಪಾಪದಿಂದ ನಾನು ಮನೆ ತಿರುಗ್ತೀನಿ ಅಂತ ಅವ್ನಿಗೆ ಇಷ್ಟ ಇದ್ರೆ ಅವ್ನು ಮನೆ ತಿರುಗಿ ದೇವರ ವಾಕ್ಯದಂತೆ ಬದುಕಿ ದೇವರಾಜ್ಯನ ಸೇರ್ತಾನೆ. ಆದ್ರೆ ಆ ಒಂದು ಸತ್ಯವನ್ನು ಹೇಳ್ಕೊಡ್ಬೇಕಾಗಿರುವಂಥದ್ದು ದೇವರ ವಾಕ್ಯವನ್ನು ಬೋಧಿಸುವಂತವರ ಕರ್ತವ್ಯ. ಆದ್ರೆ ಅವನು ತಮ್ಮ ಬಳಿಗೆ ಬರಲಿ ಅನ್ನೋದಕ್ಕೋಸ್ಕರವಾಗಿ ತಪ್ಪಾಗಿ ವಾಕ್ಯವನ್ನು ಬೋಧಿಸಿ, ಅಂದ್ರೆ ನೀನು ಹೆಂಗ್ ಬೇಕಾದ್ರೂ ಬರ್ಬೋದು ದೇವರಾಜ್ಯಕ್ಕೆ ಹೋಗ್ಬಿಡ್ಬೋದು, ಏನ್ ತೊಂದರೆ ಇಲ್ಲ ಅಂತಂತಂದ್ರೆ ಅವನೇನ್ ಮಾಡ್ತಾನೆ, ಖುಷಿಯಾಗಿ ಓಡಿ ಬರ್ತಾನೆ, ಸಂತೋಷವಾಗಿ ಓಡಿ ಬರ್ತಾನೆ. ಆಯ್ತು, ನಾನು ಬರ್ತೀನಿ, ನಾನು ಏನು ನಾನು ಮಾಡೋಂಥ ಪಾಪ ಯಾವ್ದನ್ನು ಬಿಡ್ಬೇಕಾದ್ರೆ ಕೆಲಸ ಇಲ್ವಂತೆ, ಎಲ್ಲವನ್ನು ಮಾಡಿಕೊಂಡು ನಾನು ಯೇಸುವೇ ಸ್ತೋತ್ರ ಅಂತ ಅನ್ಕೊಂಡಿರ್ತೀನಿ, ನಂಗೆ ನಿತ್ಯ ಜೀವ ಸಿಕ್ಬಿಡುತ್ತೆ ಅಂತ ಅವ್ನು ಖುಷಿಯಾಗಿ ಬರ್ತಾನೆ. ಅದನ್ನೇ ನಂಬ್ಕೊಂಡು ಕಡೆಯವರೆಗೂ ಜೀವಿಸ್ತಾನೆ. ಕೊನೆಗೇನಾಗುತ್ತೆ, ನಾಶನಕ್ಕೆ ಒಳಗಾಗಬೇಕಾಗುತ್ತೆ. ಒಂದು ಬಾರಿ ಒಂದು ಶ್ರೀಮಂತನಾದ ಯವನಸ್ಥನು ಯೇಸು ಕ್ರಿಸ್ತನ ಹತ್ರ ಬರ್ತಾನೆ. ತನಗೆ ಒಂದು ಆಸೆ ಇರುತ್ತೆ. ಏನ್ ಆಸೆ? ನಿತ್ಯ ಜೀವವನ್ನು ಪಡೆಯಬೇಕಂತ ಹೇಳಿ. ತಾನು ದೇವರ ವಾಕ್ಯವನ್ನ ಎಷ್ಟೋ ಭಯಭಕ್ತಿಯಿಂದ ಕೈಗೊಂಡು ತಂದೆ ತಾಯಿನ ಸನ್ಮಾನಿಸಿ ಕದ್ದುಕೊಳ್ಳದೆ, ಬೇರೆಯವರಿಗೆ ಮೋಸ ಮಾಡದೆ, ದೇವರ ವಾಕ್ಯವನ್ನೆಲ್ಲ ಅನುಸರಿಸುತ್ತಾ ಎಲ್ಲಾ ತರ ಸರಿಯಾಗಿ ಬದುಕಿರ್ತಾನೆ. ಅವನಿಗೊಂದೇ ಪ್ರಶ್ನೆ, ನನಗೆ ನಿತ್ಯ ಜೀವ ಸಿಗುತ್ತಾ, ನಾನು ದೇವರ ರಾಜ್ಯವನ್ನು ಸೇರ್ತೀನಾ ಅನ್ನೋದೇ ತನಗೊಂದು ಪ್ರಶ್ನೆ. ಕಡೆಗೆ ಯೇಸು ಕ್ರಿಸ್ತನ ವಿಷಯದಲ್ಲಿ ತಾನು ಕೇಳಲ್ಪಟ್ಟಾಗ ತಾನು ಯೇಸು ಕ್ರಿಸ್ತನ ಬಳಿಗೆ ಬರ್ತಾನೆ. ಬೋಧಕನೇ, ನಾನು ನಿತ್ಯ ಜೀವ ಪಡೆಯಬೇಕಂದ್ರೆ ಏನ್ ಮಾಡಬೇಕು ಅಂತೇಳಿ. ಆಗ ಯೇಸು ಕ್ರಿಸ್ತನು ದೇವರ ವಾಕ್ಯದಲ್ಲಿರುವಂತಹ ಕೆಲವೊಂದು ಮಾತುಗಳೆಲ್ಲ ಹೇಳ್ತಾರೆ. ಈ ತರ ಎಲ್ಲ ನೀನು ನಡೆಯಪ್ಪ, ನಿನಗೆ ದೇವರ ರಾಜ್ಯ ಸಿಗುತ್ತೆ. ಅವನು ಹೇಳ್ತಾನೆ, ನಾನು ಈ ತರ ಎಲ್ಲ ತರ ಸರಿಯಾಗಿ ನಡ್ಕೊಂಡು ಬಂದಿದ್ದೀನಿ ಇದಕ್ಕೆಲ್ಲ ಅಂತ ಹೇಳ್ತಾನೆ. ಆಗ ಯೇಸು ಕ್ರಿಸ್ತನ್ ತನ್ನನ್ನು ದೃಷ್ಟಿಸಿ ನೋಡಿ ಅವನಲ್ಲಿ ಏನ್ ಕೊರತೆ ಆಗಿದೆ ಅನ್ನೋದನ್ನ ಕಂಡು ಹಿಡಿದು, ಅವನು ತುಂಬಾ ಶ್ರೀಮಂತ. ಆಗ ಹಣದ ಮೇಲೆ ಅವನಿಗೆ ತುಂಬಾ ಪ್ರೀತಿ ಇದೆ. ಹಾಗಾದ್ರೆ ಅವನೇನ್ ಮಾಡ್ತಾನೆ, ಅವನಿಗಿರುವಂತಹ ಹಣವನ್ನ ಬಡವರಿಗಾಗಿರ್ಲಿ, ಕಷ್ಟದಲ್ಲಿರುವಂತವ್ರಿಗಾಗಿರ್ಲಿ ಅವನು ಉದಾರವಾಗಿ ಕೊಡೋದಿಲ್ಲ. ತನಗೆ ಹಣದ ಮೇಲೆ ತುಂಬಾ ಇಷ್ಟ ಇದೆ ಅನ್ನೋದನ್ನ ನೋಡಿ, ನಿನ್ನ ಆಸ್ತಿನೆಲ್ಲ ಮಾರಿ ಬಡವರು ಕೊಟ್ಬಿಡು, ಯಾಕಂದ್ರೆ ನಿನಗೆ ಅದ್ರ ಮೇಲೆ ತುಂಬಾ ಮನಸ್ಸಿದೆ, ಅದನ್ನು ಕೊಟ್ಬಿಡು, ನಿನಗೆ ದೇವರಾಜ್ಯ ಸಿಗುತ್ತೆ, ನನ್ನನ್ನು ಹಿಂಬಾಲಿಸು ಅಂತ ಯೇಸು ಕ್ರಿಸ್ತನು ಹೇಳ್ತಾರೆ. ಆಗ ಆ ಐಶ್ವರ್ಯವಂತ ಏನ್ ಮಾಡ್ತಾನೆ, ಆ ಮಾತನ್ನ ಕೇಳಿ ಕಣ್ಣೀರು ಸುರಿಸಿ ಅಲ್ಲಿಂದ ಹೊರಟು ಹೋಗ್ತಾನೆ. ಏನಕ್ಕೆ ಕಣ್ಣೀರು ಸುರಿಸ್ದ? ಅವ್ನಿಗೇನೋ ಕಷ್ಟ ಇದೆ, ದೇವ್ರು ವಾಸಿ ಮಾಡಿ ಸರಿ ಮಾಡಲ್ಲ ಅಂತ ಹೇಳ್ಬಿಟ್ರು, ಏನ್ ಮಾಡೋದು, ನನಗೆ ಇನ್ಯಾರಪ್ಪ ದಿಕ್ಕು ಅಂತ ಕಣ್ಣೀರು ಸುರಿಸ್ಕೊಂಡು ಹೋದ್ನ. ಅವನಿಗೆ ಯಾವ ಕಷ್ಟ ಇಲ್ಲ, ಅವನಿಗೆ ಯಾವ ಬಾಧೆ ಇಲ್ಲ, ಯಾವ ಸಮಸ್ಯೆ ಇಲ್ಲ, ಐಶ್ವರ್ಯವಂತ, ಹಣ, ಆಸ್ತಿ, ಹೆಸರು ಎಲ್ಲ ಇದೆ. ಆದ್ರೆ ಅವ್ನು ಕಣ್ಣೀರು ಸುರಿಸಿದ್ದು ಒಂದೇ ಕಾರಣಕ್ಕೆ. ಏನ್ ಕಾರಣ? ನನಗೆ ನಿತ್ಯ ಜೀವ ಸಿಗೋದಿಲ್ವಲ್ಲ, ನನಗೆ ನಿತ್ಯ ಜೀವ ಸಿಗೋದಿಲ್ವಲ್ಲ. ಯಾಕೆ? ಅವನಿಗೆ ನಿತ್ಯ ಜೀವ ಸಿಗಬೇಕಂದ್ರೆ ಅವನ ಆಸ್ತಿಯನ್ನೆಲ್ಲ ಮಾರಿ ಅವನು ಬಡವರು ಕೊಡಬೇಕು. ಅದೇ ಯೇಸು ಕ್ರಿಸ್ತನು ಹೇಳಿದಂತ ಆಜ್ಞೆ. ಆದ್ರೆ ಅದನ್ನು ಅನುಸರಿಸುವುದಕ್ಕೆ ತನಗೆ ಮನಸ್ಸಿಲ್ಲ. ನಿತ್ಯ ಜೀವ ಪಡಿಬೇಕನ್ನುವಂತ ಎಷ್ಟೋ ಆಸಕ್ತಿ ಇದೆ, ಆದ್ರೆ ಅದಕ್ಕಿಂತ ಹೆಚ್ಚಿನ ಆಸೆ ತನ್ನ ಐಶ್ವರ್ಯದ ಮೇಲಿದೆ. ಅದನ್ನು ಬಿಡೋದಕ್ಕೆ ಅವನಿಗೆ ಇಷ್ಟ ಇಲ್ಲ. ಆಗ ನಿತ್ಯ ಜೀವ ಸಿಗೋದಿಲ್ವಲ್ಲ ನನಗೆ ಅಂತ ಹೇಳಿ ಕಣ್ಣೀರು ಸುರಿಸಿ ಅವನ ಅಲ್ಲಿಂದ ಹೊರಟು ಹೋದ. ಆದ್ರೆ ಅವನ ಐಶ್ವರ್ಯವನ್ನ ಪ್ರೀತಿಸುವುದನ್ನು ಬಿಡೋದಕ್ಕೆ ಅವನು ತೀರ್ಮಾನ ಮಾಡಲಿಲ್ಲ. ಇರುವುದನ್ನೆಲ್ಲ ಮಾರಿ ಬಡವರಿಗೆ ಕೊಟ್ಟು, ದೇವರೇ ನನಗೆ ದಿಕ್ಕು, ನನ್ನ ನಿತ್ಯ ಜೀವ ಸಿಕ್ಕಿದ್ರೆ ಸಾಕು ಅನ್ನೋ ತೀರ್ಮಾನವನ್ನು ಅವನು ಮಾಡಲಿಲ್ಲ. ಇಕ್ಕಟ್ಟಾದ ಬಾಗಿಲಿನ ಮುಖಾಂತರ ಹೋಗೋದಕ್ಕೆ ಅವನು ತೀರ್ಮಾನ ಮಾಡಲಿಲ್ಲ. ಆದ್ರೆ ಯೇಸು ಕ್ರಿಸ್ತನು ಇನ್ನೊಂದು ಕೆಲಸ ಮಾಡ್ಬೋದಾಗಿತ್ತು. ಅವ್ರೇನ್ ಮಾಡ್ಬೋದಾಗಿತ್ತು? ಅಪ್ಪ, ನೀನು ಎಲ್ಲಾದ್ರೂ ಸರಿ ನಡ್ಕೊಂಡಿದೀಯಾ, ಬಾ ನನ್ನನ್ನು ಹಿಂಬಾಲಿಸು, ಸಾಕು, ನಿನ್ ನಿತ್ಯ ಜೀವ ಸಿಗುತ್ತೆ ಅಂತ ಹೇಳ್ಬಿಡ್ಬೋದಾಗಿತ್ತು. ಅವನಿಗೆ ಅದೇನು ಕಷ್ಟ ಆಗಿರಲಿಲ್ಲ. ಅವನ ಐಶ್ವರ್ಯವನ್ನು ಪ್ರೀತಿ ಮಾಡಿಕೊಂಡು ಈ ಕಡೆ ದೇವ್ರ ವಾಕ್ಯನ ಕೇಳ್ತೀನಿ, ಯೇಸುವೇ ಸ್ತೋತ್ರ ಅಂತ ಅನ್ಕೊಂಡು ಅವನು ಆರಾಮಾಗಿದ್ಬಿಡ್ತಾ ಇದ್ದ. ಅದು ಇಕ್ಕಟ್ಟಾದ ಬಾಗಿಲನ್ನು ಅಗಲ ಮಾಡುವಂಥದ್ದು. ಆದ್ರೆ ಯೇಸು ಕ್ರಿಸ್ತನು ಅದನ್ನು ಮಾಡಲಿಲ್ಲ. ನಿನ್ ನಿತ್ಯ ಜೀವ ಬೇಕಾ? ನಾನು ಹೇಳಿದ ಮಾತನ್ನ ನಿನ್ನ ಕೈಗೊಂಡು ನಡೆಯಲೇಬೇಕು. ನಿನಗಿರೋದನ್ನೆಲ್ಲ ಮಾರು, ಬಡವರಿಗೆ ಕೊಡು, ನನ್ನನ್ನು ಹಿಂಬಾಲಿಸು. ಯಾಕಂದ್ರೆ ನಿನ್ನ ಮನಸ್ಸು ಎಲ್ಲ ಇವಾಗ ಯಾವ್ದ ಮೇಲಿದೆ? ಹಣದ ಮೇಲಿದೆ, ನಿನಗಿರುವಂತ ಐಶ್ವರ್ಯದ ಮೇಲಿದೆ. ಅದೇ ನೀನ್ ದೇವರಾಜ್ಯಕ್ಕೆ ಬರದ ಹಾಗೆ ತಡೆಯಾಗಿದೆ. ಅದನ್ನ ಬಿಟ್ಟು ಬಿಡು, ಅದನ್ನ ಕಳ್ಕೋ, ನಿಂಗೆ ದೇವರಾಜ್ಯ ಸಿಗುತ್ತೆ ಅಂತ. ಆದ್ರೆ ಅವನಿಗೆ ಅದು ಇಷ್ಟ ಇರಲಿಲ್ಲ, ಹಿಂತಿರುಗಿ ಹೊರಟು ಹೋದ. ಆಗಲೇ ಯೇಸು ಕ್ರಿಸ್ತನು ಹೇಳುವಂಥದ್ದು, ಒಬ್ಬ ಐಶ್ವರ್ಯವಂತನು ದೇವರಾಜ್ಯದ ಸೇರೋದಕ್ಕಿಂತ ಒಂದು ಒಂಟೆ ಸೂಜಿಯ ಕಣ್ಣಿನೊಳಗೆ ನುಗ್ಗೋದು ಸುಲಭ ಅಂತ ಹೇಳಿದ್ರು. ಅವನು ಹೊರಟು ಹೋಗಿದ್ದು ಯೇಸು ಕ್ರಿಸ್ತನಿಗೆ ಸಂತೋಷ ಆಯ್ತಾ? ಅವ್ರಿಗೆ ಸಂತೋಷ ಆಗಿಲ್ಲ, ಅವ್ರಿಗೆ ಬಾಧೆ ಆಯ್ತು. ಅವನು ಹೊರಟು ಹೋದ್ನಲ್ಲ, ನಾನು ಹೇಳಿದಂತ ತೀರ್ಮಾನವನ್ನು ಕೈಗೊಳ್ಳೋದಕ್ಕೆ ಅವನಿಗೆ ಇಷ್ಟ ಇರಲಿಲ್ವಲ್ಲ ಅಂತ. ಆದ್ರೆ ಇವತ್ತು ಅನೇಕರು ಏನ್ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ, ಅದೇ ತರ ಐಶ್ವರ್ಯವಂತರಿಗೆ ಬಾಗಿಲನ್ನ ಅಗಲ ಮಾಡಿಟ್ಬಿಟ್ಟಿದ್ದಾರೆ. ನೀನು ಯೇಸುವಿನಲ್ಲಿ ನಂಬಿಕೆ ಇಡು ಸಾಕು, ನಿನಗೆ ದೇವರಾಜ್ಯ ಸಿಗುತ್ತೆ, ನಿತ್ಯ ಜೀವ ಸಿಗುತ್ತೆ ಅಂತ ಅಗಲ ಮಾಡಿ ಇಟ್ಬಿಟ್ಟಿದ್ದಾರೆ. ಆಗ ಯೇಸು ಕ್ರಿಸ್ತನು ಹೇಳಿದ ಮಾತೇನಂತಂದ್ರೆ, ಇಕ್ಕಟ್ಟಾದ ಬಾಗಿಲಿನಲ್ಲಿ ಬಿಕ್ಕಟ್ಟಾದ ದಾರಿಯಲ್ಲಿ ಹೋಗಿರಿ ಅಂತ. ಆದ್ರೆ ಇವತ್ತು ಅನೇಕರು ಬಾಗಿಲನ್ನ ಅಗಲ ಮಾಡಿರುವಂತವರು ದಾರಿನ
ಅಗಳ ಮಾಡಿರುವಂಥವ್ರು ತುಂಬಾ ಜನ ಇದ್ದಾರೆ. ಆದರೆ ವಾಕ್ಯವನ್ನು ತಪ್ಪಾಗಿ ಜನಗಳಿಗೆ ಬೋಧಿಸಿ ನಿನ್ನ ಯಾವ ಪಾಪವನ್ನು ಬಿಡಬೇಕಾಗಿರೋ ಅಗತ್ಯ ಇಲ್ಲ, ನಿನಗೆ ಹೆಂಗ್ ಬರುತ್ತೋ ಹಂಗೆ ಇಷ್ಟ ಬಂದಾಗ ನೀನು ಬದುಕ್ಬೋದು, ನಿಂಗೆ ದೇವರಾಜ್ಯ ಸಿಗುತ್ತೆ, ನಿನ್ನ ಪಾಪಗಳೆಲ್ಲ ಕ್ಷಮಿಸಲ್ಪಟ್ಬಿಟ್ಟಿದೆ, ನೀನೇನ್ ಪಾಪ ಮಾಡಿದ್ರು ಸಹ ಅದು ನಿನ್ನ ಲೆಕ್ಕಕ್ಕೆ ಎಣಿಸಲ್ಪಡೋದಿಲ್ಲ ಅಂತ ಜನಗಳಿಗೆ ತಪ್ಪಾಗಿ ಬೋಧಿಸಿ ಜನಗಳು ಅವರ ಪಾಪವನ್ನು ಬಿಡದೆ ಅವರ ಪಾಪದಲ್ಲೇ ಮುಂದುವರೆದು ವಂಚಿಸಲ್ಪಟ್ಟು ನಾಶನಕ್ಕೆ ಹೊರಟು ಹೋಗೋ ಹಾಗೆ ಅವರು ಕ್ರಿಯೆ ಮಾಡ್ತಾ ಇದ್ದಾರೆ. ಅದರಿಂದ ಇಂಥ ಕಳ್ಳ ಉಪದೇಶಕರ ವಿಷಯದಲ್ಲಿ ನಾನು ನೀವು ಬಹಳ ಎಚ್ಚರಿಕೆಯಾಗಿರಬೇಕು. ನಮ್ಮ ಪಾಪಗಳಿಗೆ ನಾವು ಮನೆ ತಿರುಗಿ ದೇವರಿಗೆ ನಾವು ಅರ್ಪಿಸಿಕೊಟ್ಟು ನಾವು ಜೀವಿಸಬೇಕಾಗಿರುವಂಥದ್ದು ನಮಗೆ ಬಹಳ ಮುಖ್ಯ. ಈ ರೀತಿ ಬಾಗಿಲನ್ನು ಅಗಲ ಮಾಡುವಂಥವ್ರು ಯಾವ ರೀತಿ ಬೋಧನೆಗಳು ಮಾಡ್ತಾರೆ ಅಂತಂತಂದ್ರೆ, ಹಣದ ವಿಷಯದಲ್ಲಿ ನಾವು ಯೋಚನೆ ಮಾಡಿ ನೋಡಿದ್ರೆ, ನಾವು ದೇವರ ಬಳಿಗೆ ಬರುವಾಗ ಒಂದು ವೇಳೆ ನಾವು ಹಣದ ಆಸೆ ಉಳ್ಳವರಾಗಿ ಕೆಟ್ಟ ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡುವಂಥವರಾಗಿ ಬೇರೆಯವರಿಗೆ ಮೋಸ ಮಾಡುವಂಥವರಾಗಿ ಯಾವ ಥರ ನಾವಿದ್ರೂ ಸಹ ನಾವು ದೇವರ ಬಳಿಗೆ ಬರುವಾಗ ಅದನ್ನು ಬಿಟ್ಟು ನೀತಿಯಿಂದ ನಾವು ಸಂಪಾದನೆ ಮಾಡಿ ನ್ಯಾಯದಿಂದ ಕೂಡಿದ ಹಣವನ್ನು ನಾವು ಸಂಪಾದನೆ ಮಾಡಿ ನಾವು ದೇವರ ಸೇವೆಗೋಸ್ಕರವಾಗಿಯೂ ಕಷ್ಟದಲ್ಲಿರುವಂಥವರಿಗೋಸ್ಕರವಾಗಿಯೂ ಉದಾರವಾಗಿ ನಮ್ಮಿಂದ ಆದಷ್ಟು ನಾವು ಸಹಾಯವನ್ನು ಮಾಡುತ್ತಾ ಇರುವುದರಲ್ಲಿ ದೇವರೇ ಸ್ತೋತ್ರ ಅಂತ ನಾವು ಜೀವಿಸುವಂಥವರುಗಳಾಗಿ ಇರಬೇಕು. ಆದರೆ ಇವರೇನು ಮಾಡ್ಬಿಡ್ತಾರೆ ಗೊತ್ತಾ, ಈ ಇಕ್ಕಟ್ಟಾದ ಬಾಗಿಲನ್ನು ಅಗಲ ಮಾಡುವಂಥವರು ಅವ್ರೇನು ಹೇಳ್ತಾರೆ ಅಂತಂದರೆ, ನೀನು ದೇವರ ಬಳಿಗೆ ಬಂದು ನಿನ್ನ ಕೆಟ್ಟ ಸಂಪಾದನೆಗಳನ್ನು ನೀನು ಬಿಡಬೇಕಾದ್ರೆ ಅಗತ್ಯ ಇಲ್ಲ. ನೀನು ಲಂಚ ತಗೊಳ್ತಾ ಇದೀಯಾ, ಅದು ಬಿಡ್ಬೇಕಾದ್ರೆ ಅಗತ್ಯ ಇಲ್ಲ. ನೀನು ಬಡ್ಡಿ ಕೊಡ್ತೀಯಾ, ಬಡ್ಡಿ ಕೊಡೋದು ಬಿಡ್ಬೇಕಾದ್ರೆ ಅಗತ್ಯ ಇಲ್ಲ. ನೀನು ಬೇರೆಯವ್ರಿಗೆ ಮೋಸ ಮಾಡ್ತೀಯಾ, ಬೇರೆಯವ್ರನ್ನ ಯಾಮಾರಿಸ್ತೀಯಾ, ಅದನ್ನ ನೀನು ಬಿಡ್ಬೇಕಾದ್ರೆ ಅಗತ್ಯ ಇಲ್ಲ. ನೀನು ಹೆಂಗೆ ಬೇಕಾದ್ರೂ ಸಂಪಾದಿಸು, ಏನು ತೊಂದರೆ ಇಲ್ಲ. ಆದರೆ ಒಂದೇ ಒಂದೇನೋ, ನಮಗೆ ಕಾಣಿಕೆ ಕೊಟ್ಬಿಡು. ನೀನು ಮಾಡೋದ್ರಲ್ಲೆಲ್ಲ ದೇವರಿಗೆ ಅಂತ ಕೊಟ್ಬಿಟ್ರೆ ಕಾಣಿಕೆ, ನಿನ್ನ ತಪ್ಪೆಲ್ಲ ಪರಿಹಾರ ಆಗ್ಬಿಡುತ್ತೆ ಅಂತ ಕಳ್ಳ ಬೋಧನೆಗಳನ್ನು ಜನಗಳಿಗೆ ಮಾಡುವಂಥವರುಗಳು ಇದ್ದಾರೆ. ದೇವರು ಅಕ್ರಮವಾದ ಹಣವನ್ನು ಯಾವತ್ತೂ ಅಂಗೀಕರಿಸುವುದಿಲ್ಲ. ಮೋಸದಿಂದ ಕೂಡಿದಂಥ ಧನವನ್ನು ದೇವರು ಯಾವತ್ತೂ ಆಶೀರ್ವದಿಸುವುದಿಲ್ಲ. ಆದರೆ ಅನೇಕ ಕಳ್ಳ ಸೇವಕರು ಏನು ಹೇಳ್ತಾರೆ ಅಂತಂದರೆ, ನೀನು ಏನಾದರೂ ಮಾಡಿ ಸಂಪಾದನೆ ಮಾಡಿರಿ, ಏನು ತೊಂದರೆ ಇಲ್ಲ, ನಮಗೆ ಕಾಣಿಕೆ ಕೊಟ್ಬಿಟ್ರೆ ನಿನ್ನ ತಪ್ಪೆಲ್ಲ ಪರಿಹಾರ ಆಗ್ಬಿಡುತ್ತೆ ಅಂತ ಹಣಕ್ಕೋಸ್ಕರವಾಗಿ ಕಳ್ಳ ಬೋಧನೆ ಮಾಡುವಂಥವ್ರು ಇದ್ದಾರೆ. ಇದೆಲ್ಲ ಏನು? ಇಕ್ಕಟ್ಟಾದ ಬಾಗಿಲನ್ನು ಅಗಲ ಮಾಡುವಂಥದ್ದು, ಮಾರ್ಗವನ್ನು ಅಗಲ ಮಾಡುವಂಥದ್ದು. ಮತ್ತು ಅದು ಮಾತ್ರ ಅಲ್ಲದರ ಇನ್ನೂ ಬೇರೆ ರೀತಿಯಾಗಿ ಬೋಧನೆ ಮಾಡುವಂಥವ್ರು ಇದ್ದಾರೆ. ಏನು? ದೇವರು ನಿಮ್ಮೆಲ್ಲರನ್ನು ದೊಡ್ಡ ಶ್ರೀಮಂತರಾಗಿ ಮಾಡಿಬಿಡ್ತಾರೆ, ತುಂಬ ದುಡ್ಡು ನಿಮಗೆ ಬರುತ್ತೆ, ತುಂಬ ಐಶ್ವರ್ಯ ನಿಮಗೆ ಬರುತ್ತೆ, ದೊಡ್ಡ ಕೆಲಸಗಳು, ಸಾವಿರ ಸಾವಿರ ಲಕ್ಷ ಲಕ್ಷ ಸಂಬಳಗಳು ಬರುವಂಥ ಕೆಲಸಗಳನ್ನ ದೇವರು ನಮಗೆ ಕೊಡ್ತಾರೆ, ನಿಮ್ಮನ್ನು ದೇವರು ಉನ್ನತವಾದ ಸ್ಥಾನಕ್ಕೆ ತಂದುಬಿಡ್ತಾರೆ ಅಂತೆಲ್ಲ ಜನಗಳಿಗೆ ಹೇಳ್ತಾ ಇರ್ತಾರೆ. ಆದರೆ ದೇವರು ಆ ರೀತಿ ಮಾಡ್ತಾರಾ ಅಂತಂದರೆ, ದೇವರು ಆ ರೀತಿಯಾಗಿ ಮಾಡೋದಿಲ್ಲ. ದೇವರು ಎಲ್ಲರನ್ನ ಐಶ್ವರ್ಯವಂತರು ಮಾಡೋದಿಲ್ಲ. ದೇವರು ನಾನು ಎಲ್ಲರನ್ನು ಐಶ್ವರ್ಯವಂತರಾಗಿ ಮಾಡ್ತೀನಿ ಅಂತ ವಾಗ್ದಾನ ಮಾಡಲಿಲ್ಲ. ದೇವರು ವಾಗ್ದಾನ ಮಾಡಿದ್ದು, ನಾನು ನಿಮ್ಮ ಎಲ್ಲ ಅಗತ್ಯಗಳನ್ನು ಸಂಧಿಸ್ತೀನಿ ಅಂತ. ಹಲ್ಲೆಲೂಯಾ. ದೇವರು ನಮಗೆ ಬೇಕಾಗಿರೋ ಅಗತ್ಯಗಳನ್ನು ಸಂಧಿಸ್ತಾರೆ. ಆ ಅಗತ್ಯ ಚಿಕ್ಕನಾದರೂ ಆಗಿರಲಿ, ದೊಡ್ಡದಾದರೂ ಆಗಿರಲಿ, ದೇವರು ಸಂಧಿಸ್ತಾರೆ. ಒಂದು ವೇಳೆ ನಮಗೊಂದು 10 ರೂಪಾಯಿ ಅಗತ್ಯವಾಗಿರಲಿ, ದೇವರು ಅದನ್ನು ಸಂಧಿಸ್ತಾರೆ. ಒಂದು ವೇಳೆ ನಮಗೆ 1 ಕೋಟಿ ರೂಪಾಯಿ ಅಗತ್ಯವಾಗಿರಲಿ, ಅದನ್ನು ದೇವರು ಸಂಧಿಸ್ತಾರೆ. ಆದರೆ ಯಾರಿಗೆ 10 ರೂಪಾಯಿ ಅಗತ್ಯವಾಗಿದೆಯೋ ಅವ್ರಿಗೆ 10 ರೂಪಾಯಿ ದೇವರು ಕೊಡ್ತಾರೆ. ಯಾರಿಗೆ 1 ಕೋಟಿ ಅಗತ್ಯವಾಗಿದೆಯೋ ಅವ್ರಿಗೆ ದೇವರು 1 ಕೋಟಿ ಕೊಡ್ತಾರೆ. ಆದರೆ 10 ರೂಪಾಯಿ ಅಗತ್ಯವಾಗಿರೋನ್ಗೆ ದೇವರು 1 ಕೋಟಿ ಕೊಡಲ್ಲ. ಆದ್ರೆ ಕಳ್ಳ ಬೋಧಕರು ಹೇಳೋದೇನು ಗೊತ್ತಾ, ನಿನಗೆ 10 ರೂಪಾಯಿ ಬೇಕಾ, ದೇವ್ರು ನಿನ್ಗೆ 1 ಕೋಟಿ ಕೊಡ್ತಾರೆ. ಅದು ಕಳ್ಳ ಬೋಧನೆ. ಆಗ ಇವನಿಗೆ ಇವಾಗ ಬೇಕಾಗಿರೋಂದ್ರೆ 10 ರೂಪಾಯಿ ಮಾತ್ರ. ದೇವ್ರು ಅವ್ನಿಗೆ 10 ರೂಪಾಯಿ ಕೊಟ್ಟರು, ಆದ್ರೆ ನಾನು ಹೋಗಿ ಅವನಿಗೆ ನಿನಗೆ 1 ಕೋಟಿ ದೇವ್ರು ಕೊಡ್ತಾರೆ ಅಂದ್ರೆ ಈ 10 ರೂಪಾಯಿ ಮೇಲೆ ಅವ್ನ ಮನಸ್ಸಿರುತ್ತಾ? ಆದ್ರೆ ನಾನು ಅವನಿಗೆ ನಿನ್ನ 1 ಕೋಟಿ ಕೊಡ್ತಾರೆ ಅಂತೆಲ್ಲ ಹೇಳ್ದಿರಾ, ನೋಡಪ್ಪ ನಿನ್ನ ಅಗತ್ಯ ಏನಿದೆ ಅದನ್ನು ದೇವರು ಸಂಧಿಸ್ತಾರೆ. ನಿನ್ನ ಅಗತ್ಯಗಳನ್ನ ಪ್ರತಿ ದಿವಸ ಸಂಧಿಸಿ ನಿನ್ನನ್ನು ನಡೆಸೋದಕ್ಕೆ ದೇವರಿಗೆ ಸಾಧ್ಯ. ನಿನ್ನ ದೇವರನ್ನ ಪ್ರೀತಿಸು, ದೇವರಲ್ಲಿ ನಂಬಿಕೆ ಇಟ್ಟು ಭಯಭಕ್ತಿಯುಳ್ಳವನಾಗಿ ಜೀವಿಸು. ಅನುದಿನ ದೇವರನ್ನ ಅಗತ್ಯಗಳನ್ನ ಸಂಧಿಸ್ತಾರೆ ಅಂತಂದ್ರೆ, ಒಂದೊಂದು ದಿವಸ ಅವ್ನಿಗೆ 10 ರೂಪಾಯಿ ಬೇಕಾಗಿದ್ದಾಗ ಆ 10 ರೂಪಾಯಿನ ದೇವ್ರು ಪ್ರತಿ ದಿವಸ ಕೊಡುವಾಗ ಅವ್ನು ದೇವ್ರಿಗೆ ಎಷ್ಟೋ ಸಂತೋಷವಾಗಿ ಸ್ತೋತ್ರ ಮಾಡ್ತಾನೆ. ದೇವರೇ, ಇದನ್ನ ನನ್ಗೆ 10 ರೂಪಾಯಿ ಬೇಕಾಗಿತ್ತು ಸ್ವಾಮಿ, ನೀನ್ ಕೊಟ್ಟೆಯಪ್ಪ, ನೀನ್ ಎಷ್ಟು ಒಳ್ಳೆಯ ತಂದೆ, ನಿಮ್ಗೆ ಸ್ತೋತ್ರ ಅಂತ ಅನುದಿನ 10 ರೂಪಾಯಿಗೆ ಸಂತೋಷ ಪಟ್ಟು ದೇವರನ್ನ ಮಹಿಮೆ ಪಡಿಸ್ತಾನೆ. ಆದ್ರೆ ನಾನು ಅವನಿಗೆ ದೇವ್ರ ನಿನ್ಗೆ 1 ಕೋಟಿ ಕೊಡ್ತಾರೆ ಅಂತ ಹೇಳ್ಬಿಟ್ಟಿದ್ರೆ, ದೇವ್ರು ಅವನಿಗೆ ಬೇಕಾಗಿರೋ 10 ರೂಪಾಯಿ ಕೊಟ್ಟರು ಕೂಡ ಅವನೇನಂತಾನೆ, ದೇವ್ರೆ ಯಾವಾಗಪ್ಪ ನೀನು ಕೋಟಿ ಕೊಡೋದು, ಈ 10 ರೂಪಾಯಿನೇ ಕೊಡ್ತಾ ಇದೆಯಲ್ಲ ಸ್ವಾಮಿ, ಯಾವಾಗಪ್ಪ ಕೋಟಿ ಕೊಡೋದು ನೀನು ನನಗೆ ಅಂತ ದೇವ್ರ ಪ್ರಶ್ನೆಗೆ ಹೇಳ್ತಾನೆ. ಈಗ ತಪ್ಪು ಯಾರ್ದು?
ತಪ್ಪು. ಹೋಗಿ ಕಳ್ಳ ಬೋಧಕೊಂದು ನಿನಗೆ ಕೋಟಿ ಕೊಡ್ತಾರೆ ದೇವರಂತ ಹೇಳಿದ್ನಲ್ಲ, ಅವ್ರದ್ದು ತಪ್ಪು. ನಿನಗೆ ಬೇಕಾಗಿರೋ ಅಗತ್ಯಗಳನ್ನ ಕೊಡ್ತಾರೆ ಅಂತ ಬೋಧನೆ ಮಾಡಿದ್ರೆ, ಅವನಿಗೆ ಬೇಕಾದ ಅಗತ್ಯಗಳು ಸಂಧಿಸಲ್ಪಟ್ಟಾಗ ದೇವರಿಗೆ ಅವನು ಸ್ತೋತ್ರ ಮಾಡಿರೋನು, ನಂಬಿಗಸ್ತನಾಗಿ ದೇವರಿಗೋಸ್ಕರ ಜೀವಿಸಿರೋನು. ಆದ್ರೆ ನಿನಗೆ 1 ಕೋಟಿ ಕೊಡ್ತಾರೆ ಅಂತ ನಾನು ಕಳ್ಳ ಬೋಧನೆ ಮಾಡಿದ್ರಿಂದ ಅವನಿಗೆ 10 ರೂಪಾಯಿ ಸಿಕ್ಕಿದ್ರು ಕೂಡ ಅದ್ರ ತೃಪ್ತಿ ಇಲ್ದಿರ ಕೋಟಿ ಯಾವಾಗ ಬರುತ್ತೆ ಅಂತ ಕಾಯ್ಕೊಂಡಿದ್ದಾನೆ. ಆ ಕೋಟಿ ಸಿಗಿದ್ರ ಒಂದ್ ದಿವಸ ದೇವರಲ್ಲಿ ಭ್ರಷ್ಟನಾಗಿ ನಂಬಿಕೆಯನ್ನು ಕಳೆದುಕೊಂಡು ದೇವರನ್ನು ಬಿಟ್ಟು ಅಗಲಿ ಹೋಗ್ತಾನೆ. ಅದಕ್ಕೆ ಯಾರು ಕಾರಣ? ಅವನಿಗೆ 1 ಕೋಟಿ ಸಿಗುತ್ತೆ ಅಂತ ಕಳ್ಳ ಬೋಧನೆ ಮಾಡಿದಲ್ಲ, ಅವನೇ ಕಾರಣ. ಆಗ ದೇವರು ಎಲ್ಲರನ್ನ ಐಶ್ವರ್ಯವಂತರಾಗಿ ಮಾಡ್ತೀನಿ ಅಂತ ವಾಗ್ದಾನ ಮಾಡಿಲ್ಲ. ದೇವರು ನಮ್ಮೆಲ್ಲರ ಅಗತ್ಯಗಳನ್ನ ಒದಗಿಸ್ತಾರೆ. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ಎಲಿಯನನ್ನ ದೇವರು ಕೇರೆತ್ ಹಳ್ಳಕ್ಕೆ ಕಳಿಸ್ತಾರೆ. ಆ ಕೇರೆತ್ ಹಳ್ಳಕ್ಕೆ ಕಳುಹಿಸಿದಾಗ ಆ ಹಳ್ಳದಲ್ಲಿ ನೀರು ಬರ್ತಾ ಇರುತ್ತೆ. ತನಗೆ ಊಟಕ್ಕೋಸ್ಕರ ದೇವರು ಕಾಗೆಗಳನ್ನ ಕಳಿಸ್ತಾರೆ. ಆ ಕಾಗೆಗಳು ಏನ್ ಮಾಡ್ತಾ ಇರುತ್ತೆ, ಬೆಳಿಗ್ಗೆ ಸಂಜೆ ಅವನಿಗೆ ಮಾಂಸದ ತುಂಡನ್ನು ರೊಟ್ಟಿಯನ್ನ ತಂದು ಕೊಡ್ತಾ ಇರುತ್ತೆ. ಪ್ರತಿ ದಿವಸ ಬೆಳಿಗ್ಗೆ ಕಾಗೆ ಬರುತ್ತೆ, ಮಾಂಸದ ತುಂಡು ರೊಟ್ಟಿಯನ್ನ ಕೊಡುತ್ತೆ. ಅವ್ನು ತಿಂತಾನೆ, ಹೊಟ್ಟೆ ತುಂಬಿಸ್ಕೊಂತಾನೆ, ಹಳ್ಳದಲ್ಲಿರುವಂತ ನೀರು ಕುಡಿತಾನೆ, ದೇವರೇ ಸ್ತೋತ್ರ ಅಂತ ಸುಮ್ಮನಿರ್ತಾನೆ. ತಿರ್ಗಾ ಸಾಯಂಕಾಲ ಅಷ್ಟು ಹೊಟ್ಟೆ ಸಿಗುತ್ತೆ. ಸಾಯಂಕಾಲ ಮತ್ತೆ ಕಾಗೆ ಬರುತ್ತೆ, ಮಾಂಸದ ತುಂಡು ಕೊಡುತ್ತೆ, ರೊಟ್ಟಿ ಕೊಡುತ್ತೆ, ತಿಂತಾನೆ, ಆ ನೀರನ್ನ ಕುಡಿತಾನೆ, ದೇವರೇ ಸ್ತೋತ್ರ ಅಂತ ಮಲ್ಕೊಂತಾನೆ. ಹಿಂಗೆ ಸುಮಾರು ದಿವಸ ನಡೆಯುತ್ತೆ. ಆಗ ದೇವರು ಅನುದಿವಸವೂ ಬೆಳಗ್ಗೆ ಸಂಜೆ ಕಾಗೆಯನ್ನ ಕಳುಹಿಸಿದ್ರು. ಆದ್ರೆ ಒಂದೇ ಸಲ ದೇವರು ಆ ಕೆರೆ ತಳದಲ್ಲಿ ಅವನು ಎಷ್ಟು ಕಾಲ ಇರ್ತಾನೋ ಅಷ್ಟು ಕಾಲಕ್ಕೂ ಬೇಕಾಗಿರೋ ಅಷ್ಟು ಮಾಂಸವನ್ನು, ಅಷ್ಟು ರೊಟ್ಟಿಗಳನ್ನ ಒಂದೇ ಸಲ ಹಾಕ್ಲಿಲ್ಲ. ದೇವ್ರು ಒಂದೇ ಸಲ ತಿಂಗಳಂಗಟ್ಲೆ ಬೇಕಾಗಿರೋಷ್ಟು ತಂದು ಹಾಕ್ಲಿಲ್ಲ. ದೇವ್ರ ಏನ್ ಮಾಡಿದ್ರು, ಆ ಕಾಗೆ ಮುಖಾಂತರ ಆ ಹೊತ್ತಿಗೆ ಬೇಕಾಗಿರೋಷ್ಟು ಮಾತ್ರ ಕಟ್ ಕಳಿಸಿದ್ರು. ದೇವ್ರು ಅದೇ ತರ ನಮ್ಮ ಜೀವಿತ ಏನ್ ಮಾಡ್ತಾರೆ ಅಂತಂದ್ರೆ, ಒಂದೇ ಸಲ ದೇವ್ರು ಮೂಟೆ ಕೊಟ್ಬಿಡಲ್ಲ. ನಮಗೆ ಆಯಾ ಸಮಯಕ್ಕೆ ಎಷ್ಟು ಅಗತ್ಯವಾಗಿದೆಯೋ ಅಷ್ಟನ್ನ ದೇವರು ನಮಗೆ ಕೊಡ್ತಾರೆ. ನಮಗೆ ಬೇಕಾಗಿರೋಷ್ಟು ಕೊಟ್ಟು ನಮ್ಮನ್ನು ನಡೆಸ್ತಾರೆ ಹೊರತು ನಮಗೆ ಅನಗತ್ಯವಾದದನ್ನ ದೇವರು ತಂದು ನಮ್ಮ ಮೇಲೆ ಸುರಿದು ಬಿಡೋದಿಲ್ಲ. ಆದ್ರೆ ಅನೇಕರು ಏನ್ ಮಾಡ್ತಾರೆ, ಈ ರೀತಿ ತಪ್ಪಾದ ಉಪದೇಶಗಳು ಮಾಡ್ತಾರೆ. ಏನು, ನಿಮ್ಮನ್ನ ದೇವರು ಎಲ್ಲರೂ ಐಶ್ವರ್ಯವಂತವಾಗಿ ಮಾಡ್ಬಿಡ್ತಾರೆ. ಅದರಲ್ಲಿ ಕೆಲವರು ಯಾರನ್ನೋ ಉದಾಹರಣೆ ತೋರಿಸ್ಬಿಡ್ತಾರೆ. ಯಾರನ್ನೋ ದೇವರ ಆಶೀರ್ವಾದ ಮಾಡಿ ಒಳ್ಳೆ ಕೆಲಸ ಕೊಟ್ಟು, ಒಳ್ಳೆ ಸಂಬಳ ಕೊಟ್ಟು, ಒಂದು ಒಳ್ಳೆ ವ್ಯಾಪಾರ ಕೊಟ್ಟು, ಒಳ್ಳೆ ಸ್ಥಾನಕ್ಕೆ ದೇವರು ತಂದಿರ್ತಾರೆ. ದೇವರು ಯಾರನ್ನ ಆಶೀರ್ವದಿಸೋದಿಲ್ಲ, ಯಾರನ್ನ ಐಶ್ವರ್ಯವಂತರಾಗಿ ಮಾಡೋದಿಲ್ಲ ಅಂತಲ್ಲ, ದೇವರು ಮಾಡ್ತಾರೆ. ಆದ್ರೆ ಯಾರನ್ನ ಮಾಡಬೇಕು, ಯಾರನ್ನ ಮಾಡಬಾರದು ಅನ್ನೋದು ದೇವರ ಕೈಯಲ್ಲಿದೆ. ನಾನು ನೀವು ಐಶ್ವರ್ಯವಂತರಾಗೋದಕ್ಕೋಸ್ಕರ ಸಭೆಯಲ್ಲಿಲ್ಲ. ನಾನು ನೀವು ನಮ್ಮ ಪಾಪಗಳಿಗೆ ಕ್ಷಮಿಸಲ್ಪಟ್ಟು ನಾವು ರಕ್ಷಣೆ ಹೊಂದಿ ನಿತ್ಯ ಜೀವನ ಪಡೆದು ದೇವರ ರಾಜ್ಯವನ್ನು ಸೇರಿ ದೇವರೊಟ್ಟಿಗೆ ಸದಾಕಾಲ ದೇವರ ಮಕ್ಕಳಾಗಿ ಜೀವಿಸುವುದಕ್ಕಾಗಿ ಇಲ್ಲಿದ್ದೇವೆ. ಹಲ್ಲೆಲೂಯ. ಆಗ ನಮ್ಮನ್ನ ಐಶ್ವರ್ಯವಂತರಾಗಿ ಮಾಡುವುದಕ್ಕಾಗಿ ದೇವರು ಸಭೆ ಏರ್ಪಡಿಸಿಲ್ಲ. ನಮ್ಮನ್ನ ದೇವರ ಸ್ವರೂಪವಾಗಿ ಬದಲಾಯಿಸುವುದಕ್ಕಾಗಿ, ದೇವರ ಮಕ್ಕಳಾಗಿ ಮಾಡುವುದಕ್ಕಾಗಿ, ದೇವರಂತೆ ಸದಾಕಾಲ ನಾವು ಜೀವಿಸುವಂತವರಾಗಿ ಆಗಬೇಕನ್ನೋದಕ್ಕೋಸ್ಕರ ನಮಗೆ ಸಭೆಯನ್ನು ಏರ್ಪಡಿಸಿಕೊಟ್ಟಿದ್ದಾರೆ. ಹಲ್ಲೆಲೂಯ. ಆದ್ರೆ ಇಂಥ ಜನಗಳನ್ನ ದೇವರ ಸ್ವರೂಪವಾಗಿ ಬದಲಾಯಿಸಬೇಕಾಗಿದ್ದಂತ ಸಭೆಯಲ್ಲಿ ಇದ್ದು ಉಪದೇಶ ಮಾಡುವಂತವರು ಜನಗಳನ್ನ ದೇವರ ಸ್ವರೂಪವಾಗಿ ಬದಲಾಯಿಸುವುದರ ಕಡೆಗೆ ಗಮನ ಕೊಡೋದು ಬಿಟ್ಟು ನೀವೆಲ್ಲರೂ ಐಶ್ವರ್ಯವಂತರಾಗ್ಬಿಡ್ತೀರಾ ಅಂತ ಜನಗಳಿಗೆ ಹೇಳ್ಕೊಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ, ಅವನು ದೇವರನ್ನ ಪ್ರೀತಿ ಮಾಡೋದ್ರ ಬಿಟ್ಟು ಹಣವನ್ನ ಪ್ರೀತಿ ಮಾಡ್ತಾನೆ. ನನಗೆ ಯಾವತ್ತು ಕಾರ್ ಬರುತ್ತೆ, ನನಗೆ ಯಾವ್ದು ಸೈಟ್ ಬರುತ್ತೆ, ನನಗೆ ಯಾವ್ದು ಬಿಲ್ಡಿಂಗ್ ಬರುತ್ತೆ, ನನಗೆ ಯಾವತ್ತು 1 ಲಕ್ಷ ರೂಪಾಯಿ ಸಂಬಳದ ಕೆಲಸ ಬರುತ್ತೆ, ನನಗೆ ಯಾವತ್ತು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡುವಂತ ಒಂದು ಬಿಸ್ನೆಸ್ ಬರುತ್ತೆ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ಅವನು ಸಭೆ ಬರುವಾಗಲೆಲ್ಲ ಅವನ ಚಿಂತೆ ಏನಿರುತ್ತೆ, ನನಗಿದೆಲ್ಲ ಯಾವ್ದು ಬರುತ್ತೆ. ಆದ್ರೆ ನಾವು ಸಭೆ ಬರುವಾಗಲೆಲ್ಲ ನಾವು ಏನ್ ಯೋಚನೆ ಮಾಡಬೇಕು, ದೇವರೇ ನನ್ನ ಪಾಪಿ, ನಿಮ್ಮ ಸನ್ನಿಧಿಗೆ ಬರುವಂತ ಯೋಗ್ಯತೆ ಕೂಡ ನನಗಿಲ್ಲ, ಆದ್ರೆ ನನ್ನ ಪಾಪಗಳನ್ನು ಕ್ಷಮಿಸಿ, ನನ್ನ ಅಪರಾಧಗಳನ್ನು ಮನ್ನಿಸಿ, ನಿಮ್ಮ ಮಗನಾಗಿ ನನ್ನನ್ನು ಸೇರಿಸಿಕೊಂಡು ನನಗೆ ನಿತ್ಯ ಜೀವನ ಕೊಡ್ತೀನಿ ಎಂಬುದಾಗಿ ವಾಗ್ದಾನ ಮಾಡಿ ಅನುದಿನ ನನಗೆ ಬೇಕಾಗಿರುವಂತಹ ಅಗತ್ಯಗಳನ್ನು ಸಂಧಿಸಿ ಇದುವರೆಗೂ ನನ್ನನ್ನು ಪೋಷಿಸಿ ಸಾಕಿ ಸಲಹಿ ದೇವರೇ ನನ್ನನ್ನು ನಡೆಸಿರುವಂತ ನಿಮ್ಮ ಎಲ್ಲಾ ಕೃಪೆಗಾಗಿ ನಿಮಗೆ ಸ್ತೋತ್ರ ಅಂತ ದೇವರನ್ನ ಮಹಿಮೆ ಪಡಿಸ್ತಾ ಕೃತಜ್ಞತಾ ಭಾವನೆ ಒಟ್ಟಿಗೆ ಸಭೆಗೆ ಬರಬೇಕು. ಆದ್ರೆ ಕಳ್ಳ ಉಪದೇಶಕರಿಂದಾಗಿ ಏನಾಗಿದೆ ಅಂತಂದ್ರೆ, ಸಭೆ ಬರುವಂತ ಅನೇಕರು ಅವರು ದೇವರು ಅವರಿಗೆ ಬೇಕಾಗಿರುವಂತ ಅನುದಿವಸದ ಅಗತ್ಯಗಳನ್ನು ಸಂಧಿಸ್ತಾ ಇದ್ರು ಸಹ ಅದಕ್ಕಾಗಿ ದೇವರೇ ಸ್ತೋತ್ರ ಅಂತ ಹೇಳಿದ್ರ, ದೇವರೇ ನೀನ್ ಯಾವತ್ತಪ್ಪ ನನ್ನ ಶ್ರೀಮಂತ ಮಾಡೋದು, ನಿಮ್ಮ ಸೇವಕರ ಮುಖಾಂತರ ವಾಗ್ದಾನ ಕೊಟ್ಟಿಯಲ್ಲ. ಏನ್ ವಾಗ್ದಾನ ಕೊಟ್ಟ ಸೇವಕರು? ದೊಡ್ಡ ಐಶ್ವರ್ಯವಂತರಾಗಿ ನಿಮ್ಮನ್ನ ದೇವರು ಮಾಡ್ತಾರೆ ಅಂತ. ನನ್ನನ್ನು ಯಾವ ನಿನ್ ದೊಡ್ಡ ಐಶ್ವರ್ಯವಂತನಾಗಿ ಮಾಡೋದು? ದೇವರೇ ಅವರು ಮನೆ ಬಂತಂತ ಸಾಕ್ಷಿ ಹೇಳ್ತಾವ್ರೆ, ಇವ್ರ ಕಾರ್ ಬಂತಂತ ಸಾಕ್ಷಿ ಹೇಳ್ತಾವ್ರೆ, ಅವ್ರ ಸೈಟ್ ಬಂತಂತ ಸಾಕ್ಷಿ ಹೇಳ್ತಾವ್ರೆ, ನಾನು ಯಾವ ಸಾಕ್ಷಿ ಹೇಳೋದು? ಆಗ ಇವನು ದೇವರನ್ನ ಪ್ರೀತಿಸೋದು ದೇವರು ನಮಗೆ ಅನುಗ್ರಹಿಸಿರುವಂತ ರಕ್ಷಣೆಗೋಸ್ಕರವಾಗಿ ನಿತ್ಯ ಜೀವದ ಭರವಸೆಕ್ಕಾಗಿ ಅಲ್ಲ,
ಇವನಿಗೆ ದುಡ್ಡು ಬರುತ್ತೆ ಅಂತ. ಕೊನೆಗೆ ಒಂದಷ್ಟು ಕಾಲ ಆಗಿ ಇವನಿಗೆ ಯಾವುದೋ ದೊಡ್ಡ ಸಂಬಳ, ಯಾರೋ ದೊಡ್ಡ ಬಿಸ್ನೆಸ್, ಏನೋ ದೊಡ್ಡ ದುಡ್ಡು, ಕಾಸು, ಐಶ್ವರ್ಯ ಎಲ್ಲ ಬಂದಿಲ್ಲ ಅಂತಂದ್ರೆ, ದೇವರೇ ನಿನ್ನ ನಂಬಿ ಏನ್ ಪ್ರಯೋಜನ? ಎಷ್ಟು ವರ್ಷದಿಂದ ಸಭೆಗೆ ಬರ್ತಾ ಇದ್ದೀನಿ, ಎಷ್ಟು ಕಾಲದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ದೇವರೇ ನನಗೆ ನೀನು ಕೊಟ್ಟ? ದೇವರು ಎಲ್ಲವನ್ನು ಕೊಟ್ಟಿದ್ದಾರೆ. ನಿನಗೆ ಬೇಕಾಗಿರುವಂತ ಅಗತ್ಯಗಳನ್ನೆಲ್ಲ ದೇವರು ಸಂಧಿಸಿದ್ದಾರೆ. ನಿನ್ನನ್ನು ಅನುದಿವಸ ದೇವರು ಪೋಷಿಸಿದ್ದಾರೆ. ತನ್ನ ಕೃಪೆಯನ್ನು, ದಯೆಯನ್ನು, ಕ್ಷಮೆಯನ್ನು ಎಲ್ಲವನ್ನೂ ದೇವರು ಕೊಟ್ಟಿದ್ದಾರೆ. ಆದ್ರೆ ಅದನ್ನ ಚಿಂತೆ ಮಾಡೋದಕ್ಕೆ ಇವ್ರಿಗೆ ಇಷ್ಟ ಇಲ್ಲ. ಇವ್ರಿಗೇನ್ ಚಿಂತೆ ಮಾಡ್ಬೇಕು? ನನಗೆ ಯಾವ ದುಡ್ಡು ಬರುತ್ತೆ? ಇದಕ್ಕೆ ಯಾರು ಕಾರಣ? ಕಳ್ಳ ಬೋಧಕರ ಕಾರಣ. ನೀನು ಐಶ್ವರ್ಯವಂತರಾಗ್ಬಿಡ್ತೀರಾ ಅನ್ನಂತ ಭಾವನೆಯಿಂದ ಇಕ್ಕಟ್ಟಾದ ಬಾಗಿಲನ್ನ ಅಗಲವಾಗಿ ಮಾಡಿಬಿಟ್ರು. ನಿಮಗಿರುವುದರಲ್ಲಿ ತೃಪ್ತರಾಗಿರಿ, ದೇವರನ್ನ ಪ್ರೀತಿಸಿರಿ, ದೇವರು ಒಳ್ಳೆಯವನು, ಆತ ನಮ್ಮನ್ನು ಕೈ ಬಿಡೋದಿಲ್ಲ. ನಿಮ್ಮ ಅಗತ್ಯಗಳನ್ನೆಲ್ಲ ದೇವರು ಸಂಧಿಸ್ತಾರೆ. ದೇವರಲ್ಲಿ ನಂಬಿಕೆ ಉಳ್ಳವರಾಗಿ, ಭರವಸೆ ಉಳ್ಳವರಾಗಿ ಜೀವಿಸಿರಿ ಅಂತ ಹೇಳಿದ್ರೆ ಅದು ಇಕ್ಕಟ್ಟಾದ ಬಾಗಿಲು. ನಿಮ್ಮೆಲ್ಲರನ್ನ ಐಶ್ವರ್ಯವಂತರಾಗಿ ದೇವರು ಮಾಡ್ಬಿಡ್ತಾರೆ ಅಂತ ಹೇಳುವಾಗ ಆ ಇಕ್ಕಟ್ಟಾದ ಬಾಗಿಲನ್ನ ಇವರು ಅಗಲ ಮಾಡ್ತಾ ಇದ್ದಾರೆ. ಜನಗಳು ಅದರಲ್ಲಿ ಹೋಗಿ ನಾಶನಕ್ಕೆ ಹೋಗ್ತಾ ಇದ್ದಾರೆ. ಆಗ ಯೇಸು ಕ್ರಿಸ್ತನು ನಿತ್ಯ ಜೀವಕ್ಕೆ ಹೋಗುವಂತ ದಾರಿ ಅದು ಇಕ್ಕಟ್ಟು, ದಾರಿ ಬಿಕ್ಕಟ್ಟು ಅಂತ ಹೇಳಿದ್ರು. ಆದ್ರೆ ಇವತ್ತು ಅನೇಕರು ಆ ಇಕ್ಕಟ್ಟಾದ ಬಾಗಿಲನ್ನು ಅಗಲ ಮಾಡಿ, ಬಿಕ್ಕಟ್ಟಾದ ದಾರಿಯನ್ನು ಅಗಲ ಮಾಡಿ ಜನಗಳನ್ನ ನಿತ್ಯ ಜೀವದ ಕಡೆಗೆ ಕರ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳಿ ನಾಶನದ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂತವರ ಉಪದೇಶದ ವಿಷಯದಲ್ಲಿ ನಾವು ಎಚ್ಚರಿಕೆಯಾಗಿರಬೇಕು. ಕೇವಲ ಈ ರೀತಿ ಹಣದ ವಿಷಯದಲ್ಲಿ ಮಾತ್ರ ಅಲ್ಲ, ವ್ಯಭಿಚಾರ ಪಾಪ ಮಾಡ್ತಾ ಇದ್ರು ಸರಿ, ಕೆಟ್ಟ ಮಾತುಗಳನ್ನು ಮಾತಾಡುವರಾಗಿದ್ರು ಸರಿ, ಅಕಸ್ಮಾತ್ ಮದ್ಯಪಾನ ಮಾಡುವಂಥವ್ರು, ಧೂಮಪಾನ ಮಾಡುವಂಥವ್ರು, ಪಾನ್ಗಳನ್ನ ಹಾಕೊಂಡು ಬದುಕುವಂಥವ್ರು, ಈ ರೀತಿ ಯಾವುದೇ ಕೆಟ್ಟ ಸ್ವಭಾವ ಉಳ್ಳವರುಗಳಾಗಿ ಬದುಕ್ತಾ ಇದ್ರು ಸಹ ನೀವು ಅದರಿಂದೆಲ್ಲ ಮನೆ ತಿರುಗಬೇಕಾದ ಅಗತ್ಯ ಇಲ್ಲ. ದೇವರು ನಿಮ್ಮೆಲ್ಲರನ್ನ ಕ್ಷಮಿಸ್ಬಿಟ್ಟಿದ್ದಾರೆ. ಇನ್ನು ನೀವು ಹೆಂಗ್ ಬದುಕಿ ಹೋದ್ರು ಸಹ ಇನ್ನು ದೇವರಾಜ್ಯಕ್ಕೆ ಹೋಗ್ಬಿಡ್ತೀರಾ ಅಂತ ಜನಗಳನ್ನ ಪಾಪಕ್ಕೆ ಪ್ರೇರೇಪಿಸಿ ನಾಶದ ಕಡೆಗೆ ಕರ್ಕೊಂಡು ಹೋಗ್ತಾ ಇರೋಂಥವ್ರು ಎಷ್ಟೋ ಜನ ಇದ್ದಾರೆ. ಅದರಿಂದ ನಾವು ಎಚ್ಚರಿಕೆಯಾಗಿರಬೇಕು. ಮತ್ತು ಒಂದು ಕಡೆ ಈ ರೀತಿ ಇಕ್ಕಟ್ಟಾದ ಬಾಗಿಲನ್ನ ಅಗಲ ಮಾಡಿ, ಬಿಕ್ಕಟ್ಟಾದ ದಾರಿಯನ್ನ ಅಗಲ ಮಾಡಿ ಜನಗಳನ್ನ ದಾರಿ ತಪ್ಪಿಸ್ತಾ ಇರುವಂಥವ್ರು ಇದ್ದಾರೆ. ಇನ್ನೊಂದು ಕಡೆ ಇನ್ನೊಂದು ವಿಧವಾದ ಜನ ಇದ್ದಾರೆ. ಇವ್ರು ಯಾರು ಅಂತಂದ್ರೆ, ಯೇಸು ಕ್ರಿಸ್ತನು ನಿತ್ಯ ಜೀವಕ್ಕೆ ಹೋಗುವಂತ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು ಅಂತ ಹೇಳಿದ್ರು. ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಆ ಬಾಗಿಲನ್ನ ಇನ್ನೂ ಇಕ್ಕಟ್ಟು ಮಾಡ್ಬಿಡ್ತಾರೆ, ಆ ದಾರಿಯನ್ನ ಇನ್ನೂ ಬಿಕ್ಕಟ್ಟು ಮಾಡ್ಬಿಡ್ತಾರೆ. ಒಂದು ಕಡೆಯವರು ಎಳೆದು ಎಲ್ಲ ಅಗಲ ಮಾಡ್ಬಿಡ್ತಾರೆ. ಅಂದ್ರೆ ಎಲ್ಲಾ ತರ ಪಾಪವನ್ನು ಮಾಡೋದಕ್ಕೆ ಪ್ರೇರೇಪಣೆ ಕೊಟ್ಟು ನೀವು ಹೆಂಗ್ ಬದುಕಿದ್ರೆ ದೇವರಾಜ್ಯ ಹೋಗ್ಬಿಡ್ತೀರಾ, ನಿಮ್ದೇ ದೇವರಾಜ್ಯ, ಇಷ್ಟ ಬಂದಾಗ ಬದುಕ್ರಿ ಅಂತ ಜನಗಳನ್ನ ದಾರಿ ತಪ್ಪಿಸ್ಬಿಡ್ತಾರೆ. ಇನ್ನು ಕೆಲವ್ರು ಏನಂತಂದ್ರೆ, ದೇವ್ರೊಂದು ದಾರಿ ಇಟ್ಟಿದಾರಪ್ಪ, ಅದರಲ್ಲಿ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸಿ ಹೋದ್ರೆ ಹೋಗ್ಬೋದು. ಆದ್ರೆ ಇವ್ರೇನ್ ಮಾಡ್ತಾರೆ ಅಂದ್ರೆ ಆ ಬಾಗಿಲ ಇನ್ನೂ ಚಿಕ್ಕದ್ ಮಾಡ್ಬಿಡ್ತಾರೆ, ಆ ದಾರಿನ ಇನ್ನೂ ಬಿಕ್ಕಟ್ ಮಾಡ್ಬಿಡ್ತಾರೆ. ಬಿಕ್ಕಟ್ ಮಾಡ್ಬಿಟ್ಟು ಜನಗಳು ಹೋಗೋದಕ್ಕೆ ಆಗಬಾರ್ದು ಹಂಗ್ ಮಾಡಿಟ್ಬಿಡ್ತಾರೆ. ಈಗಲೇ ಸ್ವಾಮಿ ಇಟ್ಟಿರುವಂತ ಬಾಗಿಲು ನೋಡಿನೇ, ದಾರಿ ನೋಡಿನೇ ಎಷ್ಟೋ ಜನ ಆಗಲ್ಲಪ್ಪ ಅಂತ ಹೋಗ್ತಾ ಇದಾರೆ. ಇವ್ರು ಇನ್ನೂ ಚಿಕ್ಕದ್ ಮಾಡ್ಬಿಟ್ಟು ಹೋಗೋರು ಹೋಗ್ತಿದ್ದಾಗ ಮಾಡ್ಬಿಡ್ತಾರೆ. ಇಲ್ಲ ಯಾರು ಹೋಗ್ತೀವಿ ಅಂದ್ರೂ ಕೂಡ ಭಯಂಕರ ಕಷ್ಟಪಟ್ಟು ಹೋಗ್ಬೇಕು, ಇಲ್ಲ ಮಧ್ಯದಲ್ಲಿ ಸಿಗಾಕೊಂಡು ಹಂಗೂ ಹೋಗಕ್ಕಾದ್ರೆ ಹಿಂಗೂ ಬರಕ್ಕಾದ್ರೆ ಕಷ್ಟಪಡ್ಬೇಕು. ಆ ತರ ಮಾಡುವಂಥವ್ರು ಇದ್ದಾರೆ. ಅಂಥವ್ರ ವಿಷಯದಲ್ಲೂ ಸಹ ನಾವು ಎಚ್ಚರಿಕೆ ಆಗಿರ್ಬೇಕು. ಆಗ ಆ ಬಾಗಿಲನ್ನ ಇನ್ನೂ ಚಿಕ್ಕದ್ ಮಾಡೋರು, ಆ ದಾರಿಯನ್ನ ಇನ್ನೂ ಬಿಕ್ಕಟ್ ಮಾಡೋರು ಯಾರು, ಹೆಂಗ್ ಮಾಡ್ತಾರೆ ಅಂತಂತಂದ್ರೆ, ನಾನು ನಿಮ್ಗೆ ಕೆಲವೊಂದು ವಿಷಯಗಳು ಹೇಳ್ತೇನೆ, ನಿಮ್ಗೆ ಅವಾಗ ಅರ್ಥ ಆಗುತ್ತೆ. ಕೆಲವರು ಹೇಳ್ತಾರೆ ಏನಂತಂತಂದ್ರೆ, ನೀವು ಸಭೆಗೆ ಬರುವಾಗಲೆಲ್ಲ ಎಲ್ಲರೂ ಬರೀ ಬಿಳಿ ಬಟ್ಟೆಯಲ್ಲೇ ದೇವದೂತರ ತರನೇ ಬರಬೇಕು ಅಂತ ಹೇಳ್ತಾರೆ. ಸ್ತ್ರೀಯರೆಲ್ಲರೂ ಬರೀ ಬಿಳಿ ಸೀರೆನ ಉಟ್ಕೊಂಡ್ ಬರ್ಬೇಕು, ಪುರುಷರೆಲ್ಲರೂ ಬರೀ ಬಿಳಿ ಶರ್ಟು ಬಿಳಿ ಪ್ಯಾಂಟಲ್ಲೇ ಬರಬೇಕು, ಎಲ್ಲರೂ ಬಿಳಿ ಬಿಳಿಯಾಗೇನೆ ಇರಬೇಕು ದೇವದೂತರ ತರ. ಕಲ್ಲರೇನಾದ್ರು ಬಂದ್ರೆ ನಿಮ್ಮನ್ನ ಬಹಿಷ್ಕಾರ ಆಗ್ತೀವಿ. ಆಗ ಬಿಳಿ ಬಟ್ಟೆ ಹಾಕೋದ್ರಲ್ಲಿ ಯಾವ ತಪ್ಪಿಲ್ಲ. ನಮಗೊಂದ್ ವೇಳೆ ಬಿಳಿ ಬಟ್ಟೆ ಹಾಕೊಳಕ್ ಇಷ್ಟ ಇದೆ ಅಂತಾನೆ ನಾವು ಸಂತೋಷವಾಗಿ ಬಿಳಿ ಬಟ್ಟೆ ಹಾಕ್ಬೋದು. ಆದ್ರೆ ಬಿಳಿ ಬಟ್ಟೆನೇ ಎಲ್ರು ಹಾಕೊಂಡ್ ಬರ್ಬೇಕು, ಎಲ್ರು ಬೆಳ್ಬೆಳ್ಳಿಗೆನೆ ಇರಬೇಕು ಅಂತ ಅನ್ನೋದು ತಪ್ಪು. ಒಂದ್ ವೇಳೆ ನೀನ್ ಬಿಳಿ ಬಟ್ಟೆ ಹಾಕ್ದಿರಾ ಕಲರ್ ಬಟ್ಟೆ ಹಾಕ್ಬಿಟ್ಟೆ ಅಂತಂದ್ರೆ ನೀನ್ ಪರಿಶುದ್ಧನಲ್ಲ, ನೀನ್ ದೇವರಾಜ್ಯಕ್ಕೆ ಹೋಗೋದಿಲ್ಲ. ನೀನ್ ಕಲರ್ ಬಟ್ಟೆ ಎಲ್ಲ ಹಾಕ್ತೀಯ ಅಂತಂದ್ರೆ ಸಭೆಗೆ ಬರಬಾರ್ದು ಅನ್ನೋಂಥ ಕಾನೂನೆಲ್ಲ ಮಾಡ್ಬೇಕಾದ್ರೆ ಅಗತ್ಯ ಇಲ್ಲ. ನಾವು ಹಾಕುವಂತ ಬಟ್ಟೆ ಬಿಳಿಯಾಗಿದೆಯೋ ಅಥವಾ ಬಣ್ಣದಲ್ಲಿದೆಯೋ ಅದು ಮುಖ್ಯ ಅಲ್ಲ. ನಮ್ಮ ಹೃದಯ ಯಾವ ತರ ಇದೆ ಅದೇ ದೇವರಿಗೆ ಮುಖ್ಯ. ನಮ್ಮ ಬಟ್ಟೆಗಳನ್ನ ನೋಡಿ ದೇವರು ತನ್ನ ರಾಜ್ಯಕ್ಕೆ ನಮ್ಮನ್ನ ಕರ್ಕೊಳ್ಳೋದಿಲ್ಲ, ನಮ್ಮ ಮನಸ್ಸನ್ನು ನೋಡಿನೇ ದೇವರು ನಮ್ಮ ರಾಜ್ಯಕ್ಕೆ ನಮ್ಮನ್ನ ಕರ್ಕೊಳ್ಳೋದು. ಇವತ್ತು ಎಷ್ಟೋ ಜನ ಬರೀ ಬಿಳಿ ಬಿಳಿ ಬಟ್ಟೆ ಹಾಕೊಂಡು ಒಳಗಡೆ
ಅತ್ಯಂತ ಕೆಟ್ಟ ಅಸಹ್ಯವಾದ ಪಾಪವನ್ನು ತುಂಬ್ಕೊಂಡು ಬದುಕ್ತಾ ಇರ್ತಾರೆ. ಮೇಗಡೆ ಮಾತ್ರ ನೋಡೋದಕ್ಕೆ ಬಿಳಿ ಬಿಳಿ ಬಟ್ಟೆಗಳು ಹಾಕೊಂಡು ದೇವರುದ್ರ ತರ ಇರ್ತಾರೆ. ಅಂತವ್ರೆಲ್ಲ ದೇವರಾಜಕ್ಕೆ ಹೋಗ್ಬಿಡ್ತಾರ? ಇಲ್ಲ. ನಾವು ಯಾವ ಬಣ್ಣದ ಬಟ್ಟೆ ಹಾಕಿದ್ರೆ ಸರಿ, ದೇವರಿಗೆ ಸಂತೋಷ, ದೇವರಿಗೆ ಸಮಸ್ಯೆನೇ ಇಲ್ಲ. ಎಲ್ಲಾ ಬಣ್ಣವನ್ನು ದೇವರು ಉಂಟು ಮಾಡಿರೋದೆ. ದೇವರಿಗೆ ಎಲ್ಲಾ ಬಣ್ಣ ಚೆನ್ನಾಗಿ ಕಾಣಿಸುತ್ತೆ. ಆದ್ರೆ ನಮ್ಮ ಹೃದಯ ಎಲ್ಲಿವರೆಗೂ ಪರಿಶುದ್ಧವಾಗಿದೆಯೋ ಅಲ್ಲಿವರೆಗೂ ನಾವು ಯಾವ ಬಣ್ಣ ಹಾಕೋದು ದೇವರಿಗೆ ನಾವು ಪ್ರಿಯನೇ. ಆದ್ರೆ ನನ್ನ ಹೃದಯದಲ್ಲಿ ಪಾಪವನ್ನು ತುಂಬಿಕೊಂಡು ನಾನು ಎಷ್ಟೇ ಬಿಳಿ ಬಿಳಿ ಬಟ್ಟೆಗಳು ಹಾಕೊಂಡು ಓಡಾಡ್ತಾ ಇದ್ರು ಕೂಡ ದೇವರಿಗೆ ನಾನು ಅಶುದ್ಧನಾಗೇನೆ ಕಾಣಿಸೋದು, ಹೊಲಸಾಗೇನೆ ಕಾಣಿಸೋದು. ಹಾಗೆ ಕೆಲವರು ಈ ತರ ಮಾಡ್ತಾರೆ. ಯಾವಾಗಲೂ ಬಿಳಿ ಬಟ್ಟೆಗಳೇ ಆಗಬೇಕು, ಬಿಳಿ ಸೀರೆಗಳಲ್ಲೇ ಬರಬೇಕು ಸ್ತ್ರೀಯರು, ಬಿಳಿ ಪ್ಯಾಂಟ್ ಶರ್ಟ್ ಅಲ್ಲೇ ಪುರುಷರು ಬರಬೇಕು ಅಂತ ಖಡಾಖಂಡಿತವಾಗಿ ಕಾನೂನು ಮಾಡೋರು ಇರ್ತಾರೆ. ಆಗ ಬಿಳಿ ಬಟ್ಟೆನೋ ಮತ್ತೊಂದು ಮುಖ್ಯ ಅಲ್ಲ. ನಮ್ಗೆ ಇಷ್ಟ ಇದೆ ಹಾಕೊಳ್ಳೋಕೆ ಸಂತೋಷವಾಗಿ ಹಾಕೊಳ್ಬಹುದು. ಆದ್ರೆ ಯಾರನ್ನೋ ಬಲವಂತ ಪಡಿಸುವಂತ ಅಥವಾ ಹಂಗ ಹಾಕೊಂಡ್ರೇನೆ ನಾವು ಪರಿಶುದ್ಧರನ್ನು ಅಂತ, ಹಂಗ ಹಾಕೊಂಡ್ರೇನೆ ನಾವು ದೇವರಾಜ್ಯಕ್ಕೆ ಹೋಗ್ತೀವಿ ಅನ್ನೋಂಥ ಅಗತ್ಯ ಇಲ್ಲ. ನಾವು ಧರಿಸುವಂತ ವಸ್ತ್ರಗಳು ದೇವರ ನಾಮಕ್ಕೆ ಮಹಿಮೆಯನ್ನು ತರುವಂತದ್ದಾಗಿರ್ಬೇಕು. ನಾವು ಧರಿಸುವಂತ ಉಡುಪನ್ನ ನೋಡಿ ಯಾರಾದ್ರೂ ನೋಡು ತೆರೆಸ್ಗೆ ಹೋಗ್ತಾನೆ, ಹೆಂಗ್ ಹಾಕ್ತಾನೆ ಬಟ್ಟೆ, ಅವನು ಯಾವ ತರ ಬಟ್ಟೆ ಹಾಕೊಂತಾನೆ, ಹಿಂಗ ದೇವರು ಬಟ್ಟೆ ಹಾಕೊಳ್ಳಿ ಅಂತ ಹೇಳಿರೋದು ಅಂತ ದೇವರನ್ನ ಅವಮಾನಿಸುವಂತ ರೀತಿಯಲ್ಲಿ ನಾವು ಬಟ್ಟೆಗಳನ್ನ ಹಾಕ್ಬಾರ್ದು. ನಮ್ಮ ಉಡುಪು, ನಾವು ಧರಿಸುವಂತ ವೇಷಭೂಷಣಗಳು ಏನೇ ಇದ್ರೂ ಸಹ ಗೌರವಾನ್ವಿತವಾಗಿರಬೇಕು. ದೇವರು ನಂಬಿರೋರು ಅಂತ ದೇವರಿಗೆ ಗೌರವ ತರುವ ರೀತಿಯಲ್ಲಿ ನಾವಿರ್ಬೇಕೆ ಹೊರತು ಎಲ್ಲರೂ ಬೆಳ್ಳ ಬಟ್ಟೆಗಳಲ್ಲೇ ಇರಬೇಕು ಅನ್ನೋಂಥ ಅಗತ್ಯ ಇಲ್ಲ. ಮತ್ತೆ ಇನ್ನು ಕೆಲವರು ಏನ್ ಹೇಳ್ತಾರೆ ಅಂತಂದ್ರೆ, ನೀನು ದೇವರನ್ನ ನಂಬಿ ಜೀವಿಸ್ತಾ ಇದ್ದು ಡಾಕ್ಟರ್ ಹತ್ರನೇ ಹೋಗ್ಬಾರ್ದು, ಡಾಕ್ಟರ್ ಹತ್ರ ಹೋಗ್ಲೇಬಾರ್ದು, ಯಾವ್ದು ಇಂಜೆಕ್ಷನ್ ತಗೊಳ್ಬಾರ್ದು, ಯಾವ್ದು ಮೆಡಿಸಿನ್ ತಗೊಳ್ಬಾರ್ದು, ಏನು ಸಹ ಮಾಡಬಾರ್ದು. ನಿನಗೆ ಏನೇ ರೋಗ ಬರಲಿ ನೀನ್ ದೇವ್ರನ್ನ ನೋಡಿ ಪ್ರಾರ್ಥನೆ ಮಾಡಬೇಕು. ದೇವರಿಗೆ ನಿನ್ನನ್ನು ವಾಸಿ ಮಾಡಕ್ಕೆ ಇಷ್ಟ ಇದ್ರೆ ವಾಸಿ ಮಾಡ್ತಾರೆ, ನೀನ್ ಚೆನ್ನಾಗಾಗಿ ದೇವರೇ ಸ್ತೋತ್ರ ಅಂತ ಹೇಳ್ಬೇಕು. ದೇವರಿಗೆ ನಿನ್ನನ್ನು ವಾಸಿ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಂತಂದ್ರೆ ನೀನು ಏನ್ ರೋಗದಲ್ಲಿ ಇರ್ತೀಯೋ ಅದೇ ರೋಗದಲ್ಲಿ ಬದುಕಿ ಹೋಗ್ಬೇಕು. ನೀನು ಆ ರೋಗದ ಮುಖಾಂತರ ಹೋಗ್ಬೇಕಂತಾನೆ ದೇವರು ನಿನಗೆ ಅದು ಕೊಟ್ಟಿರೋದು. ಆದ್ರೆ ನೀನು ಅದನ್ನ ವಾಸಿ ಮಾಡ್ಕೊಳ್ಳೋದಕ್ಕೆ ಯಾವ್ದೋ ಡಾಕ್ಟ್ರು, ಆಸ್ಪತ್ರೆ, ಇಂಜೆಕ್ಷನ್, ಔಷಧಿಗಳು, ಮಾತ್ರೆಗಳಂತೆಲ್ಲ ಏನು ತಗೊಳ್ಬಾರ್ದು. ಡಾಕ್ಟರ್ನ ನೋಡೋದು ಪಾಪ, ಔಷಧಿ ತಗೊಳ್ಳೋದು ಪಾಪ, ಇಂಜೆಕ್ಷನ್ ತಗೊಳ್ಳೋದು ಪಾಪ. ದೇವರು ನಿನಗೆ ನೇಮಿಸಿದ್ದಾರೆ, ನೀನು ರೋಗ ಅನುಭವಿಸ್ಬೇಕಂತ, ನೀನು ಅನುಭವಿಸ್ಲೇಬೇಕಷ್ಟೇ. ಬಿಡುಗಡೆ ಮಾಡಿದ್ರೆ ಸ್ವಾಮಿ ಮಾತ್ರ ನೀನು ಬಿಡುಗಡೆ ಮಾಡಬೇಕು, ಡಾಕ್ಟರ್ ಅದೆಲ್ಲ ಹೋಗಬಾರ್ದು ಅಂತ ಬೋಧನೆ ಮಾಡುವಂಥವ್ರು ಇರ್ತಾರೆ. ಹಾಗೆ ಇದೆಲ್ಲ ಏನು ಅಂತಂದ್ರೆ ದಾರಿಯನ್ನ ಇನ್ನೂ ಬಿಕ್ಕಟ್ಟು ಮಾಡುವಂಥದ್ದು. ಯೇಸು ಕ್ರಿಸ್ತನು ಸ್ವಸ್ಥ ಇಲ್ಲದವನಿಗೆ ವೈದ್ಯನ ಅಗತ್ಯ ಇದೆ ಅಂತ ಹೇಳಿದ್ರು. ಅವರೇ ಸ್ವಸ್ಥ ಇಲ್ಲದವನಿಗೆ ವೈದ್ಯನ ಅಗತ್ಯ ಇದೆ ಅಂತ ಹೇಳಿದಾಗ ನೀವು ಯಾರು ಡಾಕ್ಟರ್ ಹತ್ರ ಹೋಗ್ಬಾರ್ದು ಅಂತ ಹೇಳಕ್ಕಾಗತ್ತಾ? ಒಂದು ವೇಳೆ ಯಾರಿಗಾದ್ರು ನಾನು ಡಾಕ್ಟರ್ ಹತ್ರ ಹೋಗೋದಿಲ್ಲ, ನಾನು ಮೆಡಿಸಿನ್ ತಗೊಳ್ಳೋದಿಲ್ಲ, ಏನು ಮಾಡೋದಿಲ್ಲ, ದೇವ್ರ ಮೇಲೆ ನನ್ನ ನಂಬಿಕೆ ಇದೆ, ದೇವರೇ ನನ್ನನ್ನು ಬಿಡುಗಡೆ ಮಾಡ್ತಾರೆ ಅನ್ನೋಷ್ಟು ನಂಬಿಕೆ ಯಾರಿಗಾದ್ರೂ ಇದ್ರೆ ಸಂತೋಷ, ಅವರ ಆ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಬೋದು. ಆದರೆ ನಾನು ಡಾಕ್ಟರ್ನ ನೋಡ್ತೀನಿ, ನಾನು ವೈದ್ಯ ಮಾಡಿಸ್ಕೊಳ್ತೀನಿ, ಮೆಡಿಸಿನ್ ತಗೊಳ್ತೀನಿ, ಮತ್ತೊಂದು ಮಾಡ್ತೀನಿ ಅಂತ ನೋಡಕ್ಕೆ ಇಷ್ಟ ಇರೋರು ಸಂತೋಷವಾಗಿ ಹೋಗ್ಬೋದು. ಆದರೆ ಅವರ ನಂಬಿಕೆ ದೇವರಾಗಿರುತ್ತೆ. ದೇವರನ್ನ ನೋಡಿ, ಸ್ವಾಮಿ ನಾವು ಮಾಡೋ ಪ್ರಯತ್ನ ಮಾಡ್ತೀವಿ ಚಿಕಿತ್ಸೆ ಮುಖಾಂತರ, ಆದರೆ ಸ್ವಸ್ಥಪಡಿಸುವ ಆತನು ನೀನು, ದೇವರೇ ನೀನು ನನಗೆ ಆರೋಗ್ಯ ಕೊಡಬೇಕಂತ ಹೇಳಿ ದೇವರನ್ನ ನೋಡಿ ಪ್ರಾರ್ಥನೆ ಮಾಡಿ ದೇವರ ಮೇಲಿನ ನಂಬಿಕೆಯಿಂದ ವೈದ್ಯರನ್ನ ಹೋಗಿ ನೋಡಿ ಚಿಕಿತ್ಸೆ ಮಾಡಿಸ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆದರೆ ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ನೀವು ವೈದ್ಯರನ್ನ ನೋಡ್ಲೇಬಾರ್ದು, ಮೆಡಿಸಿನ್ಗಳು ತಗೊಳ್ಳೇಬಾರ್ದು, ಅದು ಪಾಪ ಅಂತ ಬೋಧನೆ ಮಾಡುವಂಥವ್ರು ಇರ್ತಾರೆ. ಆದರೆ ಇದು ವಾಕ್ಯಾನುಸಾರ ಅಲ್ಲ. ಆದರೆ ಇದೇನು ಅಂತಂದ್ರೆ ಇಕ್ಕಟ್ಟಾದ ಬಾಗಿಲನ್ನ ಇನ್ನೂ ಇಕ್ಕಟ್ಟು ಮಾಡುವಂಥದ್ದು. ಮತ್ತೆ ಇನ್ನೂ ಮುಂದುವರಿಸಿ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ, ನೀವು ಯೇಸು ಕ್ರಿಸ್ತನನ್ನ ನಂಬಿದ ನಂತರ ಮದುವೆನೇ ಆಗಬಾರ್ದು ಅಂತ ಹೇಳ್ತಾರೆ. ಹೆಣ್ಣು ಮಕ್ಕಳು ಮದುವೆ ಆಗಬಾರ್ದು, ಗಂಡು ಮಕ್ಕಳು ಮದುವೆ ಆಗಬಾರ್ದು. ನಮ್ಮ ಚರ್ಚಿಗೆ ಬಂದ ಮೇಲಿಂದ ಮದುವೆ ಅನ್ನೋ ಮಾತೇ ಇಲ್ಲ ಯಾರಿಗೂ, ಎಲ್ಲರೂ ಇದ್ದಂತೆ ಇರಬೇಕು ಅಂತ ಹೇಳ್ತಾರೆ. ಮತ್ತೆ ಅವರು ಮದುವೆ ಆಗಿರೋದಿಲ್ಲ. ಆಮೇಲೆ ಅವ್ರು ಹೇಳೋದೇನಂತಂದ್ರೆ, ನಾನು ತುಂಬಾ ಪರಿಶುದ್ಧನು. ಕಾರಣ ಏನು? ನಾನು ಮದುವೆ ಆಗಿಲ್ಲ. ಮದುವೆ ಆಗಿಲ್ಲ ಅನ್ನೋದು ಮಾತ್ರಕ್ಕೆ ಯಾರಾದ್ರೂ ಪರಿಶುದ್ಧರಾಗಿರೋಕೆ ಸಾಧ್ಯನಾ? ಮದುವೆ ಆಗಿದೀವೋ ಮದುವೆ ಆಗಿಲ್ವೋ ಅದರಿಂದ ಪರಿಶುದ್ಧತೆ ಬರೋದಿಲ್ಲ. ವ್ಯಭಿಚಾರ ಮಾಡಬಾರ್ದು. ವ್ಯಭಿಚಾರ ಮಾಡಿದ್ರ ಪರಸ್ತ್ರೀನ ಮೋಹಿಸದೆ ಬದುಕಿದ್ರೆ ಅವನು ಪರಿಶುದ್ಧನು. ಆದ್ರೆ ಒಬ್ಬನು ಮದುವೆ ಆಗದಿರನು ಪರಸ್ತ್ರೀನ ಮೋಹಿಸಬಹುದು, ಮದುವೆ ಆಗದಿರನು ವ್ಯಭಿಚಾರ ಮಾಡಬಹುದು. ಆಗ ದಾಂಪತ್ಯ ಜೀವಿತ ದೇವರು ಏರ್ಪಡಿಸಿರುವಂಥದ್ದು, ಅದು ಪರಿಶುದ್ಧವಾದದ್ದು. ಆದರೆ ವ್ಯಭಿಚಾರ ಪಾಪ. ಆದ್ರೆ ಅನೇಕರು ಏನ್ ಬೋಧನೆ ಮಾಡ್ತಾರೆ, ನೀವು ಮದುವೆನೇ ಆಗಬಾರದು ಅಂತ ತಪ್ಪಾಗಿ ಬೋಧನೆ ಮಾಡುವಂಥವ್ರು ಇರ್ತಾರೆ. ಒಂದ್ಸಲಿ ನಾನೊಬ್ರನ್ನ ಭೇಟಿ ಮಾಡಿದ್ದೆ. ಅವ್ರು ಮಾತಾಡ್ತಾ ಈ ರೀತಿ ಹೇಳಿದ್ರು, ಏನಂತಂದ್ರೆ, ನಾನು ತುಂಬಾ ಪರಿಶುದ್ಧನು,
ಯಾಕಂದ್ರೆ ನಾನು ಮದುವೆನೇ ಆಗಿಲ್ಲ. ಮದುವೆ ಆಗಿರೋರೆಲ್ಲ ತುಂಬಾ ಪಾಪಿಗಳು. ಪರಿಶುದ್ಧ ಯಾರು ಅಂತಂದ್ರೆ ಮದುವೆ ಆಗಿರೋರು ಮಾತ್ರನೇ. ಮತ್ತೆ ಇನ್ನು ಯಾರಾದ್ರೂ ಮದುವೆ ಆಗ್ಬೇಕಂದ್ರೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳಿಗೆಲ್ಲ ಆಲೋಚನೆ ಹೇಳ್ತಾ ಇರ್ತಾರೆ, ಮದುವೆ ಎಲ್ಲ ಆಗಬೇಡಿ, ಮದುವೆ ಆಗಿದ್ರೆ ನೀವು ಪಾಪಿಗಳಾಗ್ಬಿಡ್ತೀರಾ, ನೀವು ಪರಿಶುದ್ಧರಾಗಿರ್ಬೇಕು ಅಂತಂದ್ರೆ ಮದುವೆ ಆಗಬಾರ್ದು ಅಂತ ಹೇಳ್ತಾ ಇರ್ತಾರೆ. ಅದು ಶುದ್ಧ ಸುಳ್ಳು, ಅದು ತಪ್ಪಾದ ಒಂದು ಬೋಧನೆ. ಮತ್ತೆ ಇನ್ನು ಕೆಲವರು ಏನ್ ಹೇಳ್ತಾರೆ ಅಂತಂದ್ರೆ, ಯೇಸು ಕ್ರಿಸ್ತನನ್ನು ನೀವು ನಂಬಿದ ನಂತರ ಮಾಂಸ ಊಟ ಮಾಡಬಾರ್ದು, ಬಿರಿಯಾನಿ ತಿನ್ನಬಾರ್ದು, ನಾನ್ ವೆಜ್ ಏನನ್ನು ತಿನ್ನಬಾರ್ದು, ಬರೀ ತರಕಾರಿ ಪಲ್ಯ ಸೊಪ್ಪು ಇದನ್ನೇ ತಿನ್ಕೊಂಡಿರ್ಬೇಕು, ಮತ್ತೆ ಅಂಥದ್ದು ಯಾವುದೋ ಒಂದು ಊಟ ಮಾಡಬಾರ್ದು, ಇಂಥದ್ದು ಯಾವುದೋ ಒಂದು ಊಟ ಮಾಡಬಾರ್ದು ಅಂತ ಹೇಳುವಂಥವ್ರು ಇರ್ತಾರೆ. ಆಗ ಮಾಂಸ ತಿನ್ನೋದ್ರಿಂದ ಯಾರು ಪಾಪಿಗಳಾಗೋದಿಲ್ಲ. ದುರಾಸೆಯಿಂದ ತಿನ್ನೋದು ತಪ್ಪಾಗುತ್ತೆ, ಅತಿ ಆಸೆಯಿಂದ ತಿನ್ನೋದು ತಪ್ಪಾಗುತ್ತೆ, ಬೇರೆಯವರಿಗೆ ಹಂಚಿಕೊಡದೆ ತಿನ್ನೋದು ತಪ್ಪಾಗುತ್ತೆ, ಎಲ್ಲ ನನಗೆ ಇರ್ಬೇಕಂತ ಬಾಚ್ಕೊಂಡು ಬಕಾಸು ತರ ತಿನ್ನೋದು ತಪ್ಪಾಗುತ್ತೆ. ಆದ್ರೆ ಅದು ಬಿಟ್ಟು ಬೇರೆ ಏನನ್ನು ತಿನ್ನೋದು ತಪ್ಪಾಗೋದಿಲ್ಲ. ಆದ್ರೆ ಇವ್ರು ಮಾಡೋ ಬೋಧನೆ ಮಾಂಸ ತಿನ್ನಬಾರ್ದು, ನೀನು ಮಾಂಸ ತಿಂದ್ರೆ ಪಾಪಿ ಅಂತೆಲ್ಲ ಬೋಧನೆ ಮಾಡೋಂಥವ್ರು ಇರ್ತಾರೆ. ಅವಾಗ ಇದೆಲ್ಲ ಏನು ಅಂತಂದ್ರೆ ದೇವರಿಟ್ಟಿರುವಂತ ಇಕ್ಕಟ್ಟಾದ ಬಾಗಿಲನ್ನ ಇನ್ನ ಇಕ್ಕಟ್ಟು ಮಾಡಿ ಜನಗಳನ್ನ ಬಳಲಿಸುವಂತ ಒಂದು ಕೆಲಸ. ಮತ್ತೆ ಇವುಗಳು ಮಾತ್ರ ಅಲ್ಲ, ಇನ್ನೂ ಎಷ್ಟೋ ಕಾರ್ಯಗಳಿದೆ, ಏನೇನೋ ಕಾರ್ಯಗಳು ಹೇಳ್ತಾರೆ. ಅದು ಹಂಗೆ, ಇದು ಹಿಂಗೆ, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಹಲವಾರು ಕಾರ್ಯಗಳು ಹೇಳ್ತಾರೆ. ಹೇಳ್ಬಿಟ್ಟು ಹಂಗ್ ಮಾಡ್ಬೋದು, ಹಿಂಗ್ ಮಾಡ್ಬೋದು, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಹೇಳ್ತಾ ಇರ್ತಾರೆ. ಇದೆಲ್ಲ ಏನಂತಂದ್ರೆ ಇಕ್ಕಟ್ಟಾದ ಬಾಗಿಲನ್ನ ಇನ್ನೂ ಇಕ್ಕಟ್ಟು ಮಾಡುವಂತ ಕೆಲಸ. ಈ ಮಾತುಗಳನ್ನ ಅಪೊಸ್ತಲನಾಗಿರುವಂತ ಪೌಲನು ಸಹ ಹೇಳ್ತಾನೆ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ತಿಮೋಥೆಗೆ ಬರೆದಂತ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ ವಾಕ್ಯಗಳು 1ರಿಂದ 5ರವರೆಗೆ ನಾವು ಓದಿ ನೋಡೋಣ. ಆದರೂ ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆಯುಳ್ಳವರಾದರೂ ತಾವು ನೀತಿವಂತರೆಂದು ತೋರ್ಪಡಿಸಿಕೊಂಡು ಅವರನ್ನು ಮರಳುಗೊಳಿಸಿ ಮದುವೆಯಾಗಬಾರದೆಂತಲೂ ಇಂತಿಂತ ಆಹಾರವನ್ನು ತಿನ್ನಬಾರದಂತಲೂ ಹೇಳುವರು. ಆದರೆ ಯಾರು ನಂಬುವವರಾಗಿದ್ದು ಸತ್ಯವನ್ನು ಗ್ರಹಿಸಿದ್ದಾರೋ ಅವರು ಕೃತಜ್ಞತಾ ಸ್ತುತಿ ಮಾಡಿ ತಿನ್ನುವುದಕ್ಕೋಸ್ಕರ ದೇವರು ಸಕಲ ವಿಧವಾದ ಆಹಾರವನ್ನು ಉಂಟು ಮಾಡಿದನು. ಆತನು ಉಂಟು ಮಾಡಿದೆಲ್ಲವೂ ಒಳ್ಳೆಯದೇ. ದೇವರ ಸ್ತೋತ್ರ ಮಾಡಿ ತೆಗೆದುಕೊಳ್ಳುವ ಪಕ್ಷಕ್ಕೆ ಯಾವುದನ್ನು ನಿಷಿದ್ಧವೆಂದು ಹೇಳತಕ್ಕದ್ದಲ್ಲ. ದೇವರ ವಾಕ್ಯವನ್ನು ಹೇಳಿ ಪ್ರಾರ್ಥಿಸುವುದರಿಂದ ಅದು ಪವಿತ್ರವಾಗುತ್ತದಲ್ಲ. ಇಲ್ಲಿ ಅಪೊಸ್ತಲನಾಗಿರುವಂತ ಪೌಲನು ಕಡೆಯ ದಿನಗಳಲ್ಲಿ ಸುಳ್ಳು ಬೋಧಕರು ಬಂದು ಅವ್ರು ಏನ್ ಮಾಡ್ತಾರೆ, ಮದುವೆ ಆಗಬಾರದು, ಇಂತಿಂಥದೆಲ್ಲ ತಿನ್ನಬಾರದು, ಮಾಡಬಾರದು ಅಂತೆಲ್ಲ ಏನನ್ನೋ ಕಾನೂನುಗಳು ಹೇಳ್ತಾರೆ. ಆದ್ರೆ ದೇವರು ಮಾಡಿದೆಲ್ಲವೂ ಶುದ್ಧವಾಗುತ್ತೆ, ನಾವು ಪ್ರಾರ್ಥಿಸಿ ತಿನ್ನುವುದರಿಂದ ಎಲ್ಲವೂ ಶುದ್ಧವಾಗಿರುತ್ತೆ ಅಂತ ತಾನು ಬರೆಯುವಂಥದ್ದನ್ನ ನಾವು ಕಾಣ್ತೀವಿ. ಆಗ ಈ ಕಡೆ ಕಾಲಗಳಲ್ಲಿ ಏನ್ ಮಾಡ್ತಾರೆ, ಎಷ್ಟೋ ಜನ ಏನೇನೋ ದೇವ್ರ ವಾಕ್ಯದಲ್ಲಿ ಇಲ್ಲದಿರುವಂತ ಕಾರ್ಯಗಳನ್ನು ತಗೊಂಡು ಹಿಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಹಂಗೆ ಮಾಡ್ಬೇಕು ಅಂತೆಲ್ಲ ಹೇಳಿ ಜನಗಳನ್ನ ಬಲವಂತ ಪಡಿಸುವಂಥದ್ದನ್ನ ನಾವು ಕಾಣ್ತೀವಿ. ಇವರೆಲ್ಲ ಯಾರು ಅಂತಂದ್ರೆ ಇಕ್ಕಟ್ಟಾದ ಬಾಗಿಲನ್ನ ಇನ್ನೂ ಇಕ್ಕಟ್ಟು ಮಾಡಿ ಬಿಕ್ಕಟ್ಟಾದ ದಾರಿಯನ್ನ ಇನ್ನೂ ಬಿಕ್ಕಟ್ಟು ಮಾಡುವಂತ ಜನಗಳು. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ 18-19 ವಾಕ್ಯಗಳನ್ನ ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಈ ಪುಸ್ತಕದ ಪ್ರವಾದನ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬನಿಗೆ ನಾನು ಹೇಳುವ ಸಾಕ್ಷಿ ಏನೆಂದರೆ, ಇವುಗಳಿಗೆ ಯಾವನಾದರೂ ಹೆಚ್ಚು ಮಾತುಗಳನ್ನು ತಂದು ಹಾಕಿದರೆ ದೇವರು ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ಉಪದ್ರವಗಳನ್ನು ತಂದು ಹಾಕುವನು. ಯಾವನಾದರೂ ಈ ಪ್ರವಾದನ ಪುಸ್ತಕದಲ್ಲಿ ಇರುವ ಮಾತುಗಳಲ್ಲಿ ಒಂದನ್ನಾದರೂ ತೆಗೆದು ಬಿಟ್ಟರೆ ಈ ಪುಸ್ತಕದಲ್ಲಿ ಬರೆದಿರುವ ಪರಿಶುದ್ಧ ಪಟ್ಟಣದಲ್ಲಿಯೂ ಜೀವ ವೃಕ್ಷದಲ್ಲಿಯೂ ಅವನಿಗಿರುವ ಪಾಲನ್ನು ದೇವರು ತೆಗೆದು ಬಿಡುವನು. ಇಲ್ಲಿ ದೇವರ ವಾಕ್ಯ ನಮಗೆ ಹೇಳೋದೇನಂತಂದ್ರೆ, ದೇವರು ಏನೆಲ್ಲ ಪ್ರಕಟಣೆ ಕೊಡ್ತಾರೆ ಆ ಪ್ರಕಟಣೆಗಳಿಗೆ ಹೆಚ್ಚು ಮಾತನ್ನ ಸೇರಿಸಬಾರದು ಅಂತ ಹೇಳ್ತಾರೆ. ಮತ್ತೆ ಆ ಪ್ರಕಟಣೆಯಲ್ಲಿ ಒಂದನ್ನಾದರೂ ತೆಗೆದು ಬಿಡಬಾರದು ಅಂತ ಹೇಳ್ತಾರೆ. ಅಂದ್ರೆ ನಾವು ದೇವರ ವಾಕ್ಯಕ್ಕೆ ಒಂದನ್ನು ಸೇರಿಸಬಾರದು ಅಥವಾ ಒಂದನ್ನು ಸಹ ತೆಗೆದು ಹಾಕಬಾರದು. ದೇವರು ನಮಗೆ ಎಷ್ಟು ಕೊಟ್ಟಿದ್ದಾರೋ ಅದನ್ನ ಅಷ್ಟೇ ಆಗಿ ಹಾಗೆ ನಾವು ಅನುಸರಿಸುವಂತವர்களಾಗಿರಬೇಕು. ಅಂದ್ರೆ ದೇವರು ನಮಗೆ ಇಕ್ಕಟ್ಟಾದ ಬಾಗಿಲನ್ನ ಕೊಟ್ಟಿದ್ದಾರೆ, ಬಿಕ್ಕಟ್ಟಾದ ದಾರಿಯನ್ನು ಕೊಟ್ಟಿದ್ದಾರೆ. ನಾವು ಅದನ್ನ ಅಗಲನೂ ಮಾಡಬಾರದು, ಮತ್ತೆ ಅದನ್ನ ಚಿಕ್ಕದು ಸಹ ಮಾಡಬಾರದು. ದೇವರ ವಾಕ್ಯ ನಮಗೆ ಯಾವ ರೀತಿಯಾಗಿ ದೇವರು ಕೊಟ್ಟಿದ್ದಾರೋ ಅದರ ಹಾಗೆ ಅದನ್ನು ನಾವು ಅನುಸರಿಸುವಂತವர்களಾಗಿ ಇರಬೇಕು. ಆದ್ರೆ ಅನೇಕರು ಏನ್ ಮಾಡ್ತಾರೆ, ದೇವರಿಗೆ ಕೊಟ್ಟಿರುವಂತ ಇಕ್ಕಟ್ಟಾದ ಬಾಗಿಲನ್ನ ಅಗಲ ಮಾಡೋದ್ರು ಕೆಲವರು ಇದ್ದಾರೆ, ಅದನ್ನ ಚಿಕ್ಕದು ಮಾಡೋರು ಕೂಡ ಕೆಲವರು ಇದ್ದಾರೆ. ಅದರಿಂದ ನಾವು ಎಚ್ಚರಿಕೆಯಾಗಿರಬೇಕು. ಇದೇ ಕೆಲಸವನ್ನ ಫರಿಸಾಯರು ಸಹ ದೇವರ ವಾಕ್ಯದಲ್ಲೇ ಮಾಡಿದ್ರು. ಒಂದ್ಸರಿ ಯೇಸು ಕ್ರಿಸ್ತನ ಅವ್ರ ಶಿಷ್ಯಂದರು ಒಂದು ಸ್ಥಳದಲ್ಲಿ ಇದ್ಕೊಂಡು ಊಟ ಮಾಡುವಾಗ ಶಿಷ್ಯಂದರು ಕೈ ತೊಳ್ಕೊಳ್ದಾರೆ ಊಟ ಮಾಡ್ಬಿಡ್ತಾರೆ. ಈ ಶಾಸ್ತ್ರಗಳಿಗೆ ಫರಿಸಾಯರಿಗೆಲ್ಲ ತುಂಬಾ ಕೋಪ ಬಂದ್ಬಿಡುತ್ತೆ. ಇವ್ರು ಕೈ ತೊಳೆದಿರೋ ಊಟ ಮಾಡ್ಬಿಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಯೇಸು ಕ್ರಿಸ್ತನ ಬಳಿಯಲ್ಲಿ ಬಂದು ಅದ್ರ ಬಗ್ಗೆ
ಚರ್ಚೆ ಮಾಡ್ತಾರೆ. ಆಗ ಯೇಸು ಕ್ರಿಸ್ತನ ಏನ್ ಹೇಳ್ತಾರೆ, ನೀವು ಸಹ ಹಿರಿಯರಿಂದ ಬಂದಂತ ಒಂದು ಕಾರ್ಯವನ್ನ ಯಾಕೆ ಮೀರ್ತೀರಾ? ದೇವರ ವಾಕ್ಯದಲ್ಲಿ ನಮ್ಮ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕಂತ ಇದೆಯಲ್ಲ, ಆದ್ರೆ ನೀವೇನ್ ಮಾಡ್ತೀರಾ? ನೀವು ಅಂದ್ಬಿಟ್ಟು ನೀವು ತಂದೆ ತಾಯಿಗಳ ಸಂರಕ್ಷಣೆಗೋಸ್ಕರ ಇಟ್ಟಿರುವಂತ ಹಣವನ್ನ ನಾನು ದೇವರಿಗೋಸ್ಕರ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ರೆ ನಿಮ್ ತಂದೆ ತಾಯಿಗೆ ಏನು ಮಾಡ್ಬೇಕಾಗಿದ್ದಿಲ್ಲ ಅಂತ ಹೇಳ್ತಿರಲ್ಲ. ದೇವರ ವಾಕ್ಯ ಹೇಳುತ್ತೆ ನಿಮ್ಮ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕಂತ ಹೇಳಿ. ಸನ್ಮಾನಿಸೋದನ್ನ ಅರ್ಥ ಏನು? ಅವ್ರಿಗೆ ವಯಸ್ಸಾಗಿರೋ ಕಾಲದಲ್ಲಿ ಅವ್ರನ್ನ ನೋಡ್ಕೊಳ್ಬೇಕಂತ ಅರ್ಥ. ಆದ್ರೆ ನೀವು ಅವ್ರನ್ನ ನೋಡ್ಕೊಳ್ಬೇಕಾಗಿರುವಂತ ಹಣವನ್ನ ಅವ್ರು ಕೊಡೋದ್ ಬಿಟ್ಟು ನಾನು ದೇವ್ರಿಗೆ ಕೊಟ್ಟಿದ್ದೀನಿ ಅಂತಂದ್ರೆ ಇವ್ರಿಗೆ ಮಾಡ್ಬೇಕಾದ್ರೆ ಅಗತ್ಯ ಏನಿಲ್ಲ ಅಂತ ಅದನ್ನೆಲ್ಲ ಬೋಧಿಸ್ತೀರಾ. ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ ಕಾಣಿಕೆ ದೇವಾಲಯಕ್ಕೆ ಬರುತ್ತೆ, ಆದ್ರೆ ಅವ್ರ ಅಪ್ಪ ಅಮ್ಮ ಆಹಾರ ಇಲ್ಲದವರಾಗಿ ಬಟ್ಟೆ ಇಲ್ಲದವರಾಗಿ ಕಷ್ಟಪಾಡಿಗೆ ಒಳಗಾಗ್ತಾರೆ. ಆಗ ಅದು ಸರಿನಾ? ಅವ್ರ ಕರ್ತವ್ಯ ಏನು? ಅವ್ರ ತಂದೆ ತಾಯಿಗಳನ್ನ ನೋಡ್ಬೇಕಾಗಿರೋದು ಅವ್ರ ಕರ್ತವ್ಯ. ಆದ್ರೆ ನೀವು ಕಾಣಿಕೆ ಕೊಟ್ಬಿಟ್ರೆ ತಂದೆ ತಾಯಿ ನೋಡ್ಬೇಕಾಗತ್ತೆ ಇಲ್ಲ ಅಂತ ತಪ್ಪಾಗಿ ಬರೆಸ್ತಾರೆ. ಯಾಕೆ? ಅದೇ ಯೇಸು ಕ್ರಿಸ್ತನ ಪ್ರಶ್ನೆಗೆ ಹೇಳ್ತಾರೆ. ಆಗ ಈ ಜನಗಳು ಏನ್ ಮಾಡ್ತಾ ಇದ್ರು, ಕಾಣಿಕೆ ದೇವಾಲಯಕ್ಕೆ ಬಂದ್ರೆ ಕೊನೆಗೆ ಅದು ಯಾರಿಗೆ ಹೋಗುತ್ತೆ? ಕೊನೆಗೆ ಶಾಸ್ತ್ರಿಗಳು ಫರಿಸಾರಿಗಳಿಗೆ ಹೋಗುತ್ತೆ. ಆಗ ನೀನು ಕಾಣಿಕೆ ಕೊಟ್ಬಿಟ್ರೆ ನಿಮ್ ತಂದೆ ತಾಯಿನ ನೋಡ್ಕೊಬೇಕಾಗತ್ತೆ ಇಲ್ಲ ಅಂದ್ರೆ ಇವ್ರಿಗೆ ಲಾಭ ಬಂದ್ರೆ ಅವ್ರ ತಂದೆ ತಾಯಿಗೆ ಏನಾದ್ರೂ ಆಗ್ಲಿ ಬಿಡು ಅಂತ ಜನಗಳಿಗೆ ತಪ್ಪಾಗಿ ಬೋಧಿಸ್ತಾ ಇದ್ರು. ಆದ್ರೆ ಅವ್ರೇನ್ ಬೋಧನೆ ಮಾಡ್ಬೇಕಾಗಿತ್ತು? ಅಪ್ಪ ನೀನ್ ಕಾಣಿಕೆ ಸ್ವಲ್ಪ ಕಡಿಮೆ ಕೊಟ್ಟರು ಪರವಾಗಿಲ್ಲ, ನಿಮ್ ತಂದೆ ತಾಯಿಗಳನ್ನ ಮೊದಲು ನೋಡ್ಕೋ ಅಂತ ಜನಗಳಿಗೆ ಹೇಳ್ಕೊಡ್ಬೇಕಾಗಿತ್ತು. ಆದ್ರೆ ಇವ್ರೇನ್ ಮಾಡ್ತಾ ಇದ್ರೆ ಇವ್ರ ಅನುಕೂಲಕ್ಕೆ ತಕ್ಕ ಹಾಗೆ ಅವ್ರ ಕಾರ್ಯಗಳನ್ನ ಬದಲಾಯಿಸ್ತಾ ಇದ್ದಾರೆ. ಅದನ್ನ ಹೇಳಿ ಯೇಸು ಕ್ರಿಸ್ತನ ಅವ್ರನ್ನ ಖಂಡಿಸೋದನ್ನ ನಾವು ಕಾಣ್ತೀವಿ. ಆ ರೀತಿ ಇವರು ಕೆಲವೊಂದು ಕಾರ್ಯಗಳನ್ನ ಅಗಲ ಮಾಡ್ಬಿಟ್ರು. ನೀವು ದೇವರಿಗೆ ಅಂತ ಕೊಟ್ಬಿಟ್ರೆ ನಿಮ್ ತಂದೆ ತಾಯಿಗೆ ಏನ್ ಮಾಡ್ಬೇಕಾಗತ್ತೆ ಇಲ್ಲ ಅಂತ ಅಂದ್ಬಿಟ್ಟು ಇವ್ರ ಅನುಕೂಲಕ್ಕಾಗಿ. ಮತ್ತೆ ಇನ್ನೂ ಕೆಲವೊಂದ್ಸಲ ಏನ್ ಹೇಳೋದು, ಯೇಸು ಕ್ರಿಸ್ತನು ಬಂದು ಜನಗಳನ್ನ ಸಬ್ಬತ್ ದಿವಸದಲ್ಲಿ ವಾಸಿ ಮಾಡಿದ್ರೆ ಸಬ್ಬತ್ ದಿವಸದಲ್ಲೆಲ್ಲ ಜನಗಳಿಗೆ ಅದ್ಭುತ ಮಾಡಬಾರದು, ಸಬ್ಬತ್ ದಿವಸಗಳಲ್ಲಿ ದೆವ್ವ ಓಡಿಸಬಾರ್ದು, ಸಬ್ಬತ್ ದಿವಸಗಳಲ್ಲಿ ರೋಗಗಳನ್ನ ವಾಸಿ ಮಾಡಬಾರ್ದು, ಮತ್ತೆ ಜನಗಳಿಗೆ ನೀವು ಸಬ್ಬತ್ ದಿವಸ ಬಿಟ್ಟು ಬಿಕ್ಕಿದ್ದಿನ ಬರೀ ಅದ್ಭುತ ಮಾಡಿಸ್ಕೊಳಕ್ಕೆ ಸಬ್ಬತ್ ದಿವಸ ಬರಬೇಡಿ ಅಂತ ಏನಕ್ಕೆ ಹೊಟ್ಟೆ ಕಿಚ್ಚು ಇವ್ರಿಗೆ? ಇವ್ರು ಮಾಡಿದ್ರೆ ಆತರ ಏನೂ ಆಗ್ತಾ ಇಲ್ಲ. ಯೇಸು ಕ್ರಿಸ್ತನ ಬಂದು ಮುಟ್ಟಿದ್ರೆ ಸಾಕು, ಒಂದು ಮಾತು ಹೇಳಿದ್ರೆ ಸಾಕು, ಏನೇನೋ ಆಗ್ತಾ ಇದೆ. ಇದರಿಂದ ಜನಗಳೆಲ್ಲ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತನ ಕಡೆಗೆ ಹೋಗ್ತಾ ಇದ್ದಾರೆ, ನಮ್ ಕಡೆಗೆ ಯಾರು ಬರ್ತಾ ಇಲ್ಲ ಅಂತ ಇವರಿಗೆ ಯೇಸು ಕ್ರಿಸ್ತನ ಮೇಲೆ ಹೊಟ್ಟೆ ಕಿಚ್ಚು. ಅದಕ್ಕೆ ಏನ್ ಕಾರಣ ಹೇಳೋದು, ಆ ಸಬ್ಬತ್ ದಿವಸ ಯಾರು ಅದ್ಭುತ ಮಾಡಬಾರ್ದು, ಸಬ್ಬತ್ ದಿವಸ ದೆವ್ವ ಓಡಿಸಬಾರ್ದು, ಯಾರು ಈ ಗುಣ ಆಗಬಾರ್ದು. ಆಗ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ, ಅವ್ರನ್ನ ಖಂಡಿಸ್ತಾರೆ. ನಿಮ್ಮ ಹತ್ರ ಒಂದು ಕತ್ತೆನೋ ಇಲ್ಲಾಂದ್ರೆ ಒಂದು ಕುರಿನೋ ಮತ್ತೊಂದು ಅದು ಹಳ್ಳದಲ್ಲಿ ಸಬ್ಬತ್ ದಿವಸ ಬಿಟ್ಟಿದ್ರೆ ನಿನ್ ಮೇಲೆ ಹತ್ತೋದಿಲ್ವಾ? ನೀನು ಸಬ್ಬತ್ ದಿವಸದಲ್ಲಿ ಅದು ಕಟ್ಟಾಕಿರ್ತೀಯ, ಅದಕ್ಕೆ ನೀರು ಕುಡಿಬೇಕನ್ನುವಾಗ ಅದನ್ನ ಬಿಡಿಸ್ಬಿಟ್ಟು ಕರ್ಕೊಂಡು ನೀರು ಕುಡಿಸೋದಿಲ್ವಾ? ಆಗ ನಿನ್ನ ಕುರಿನೋ ಕತ್ತೆನೋ ಮತ್ತೊಂದಕ್ಕೂ ಹಳ್ಳದಲ್ಲಿ ಬಿದ್ದಿದ್ರೆ ಮೇಲೆತ್ತೋದಕ್ಕೂ ಅದಕ್ಕೆ ಬೇಕಾಗಿರುವಾಗ ಬಿಡಿಸ್ಕೊಂಡು ಹೋಗಿ ನೀರು ಕುಡಿಸೋದಕ್ಕೂ ತೊಂದರೆ ಇಲ್ಲ. ಆದ್ರೆ ಸೈತನ ಈ ರೀತಿ ಕಟ್ಟಿ ಹಾಕಿರೋ ದನಗಳನ್ನ ಸಬ್ಬತ್ ದಿವಸದಲ್ಲಿ ಬಿಡುಗಡೆ ಮಾಡ್ಬಿಟ್ರೆ ಅದು ಆಗಬಾರದು. ನೀವು ಮಾತಾಡೋದೇನು ಸರಿ ಇದೆ ಅಂತ ಅವರನ್ನ ಖಂಡಿಸೋದನ್ನ ನಾವು ಕಾಣ್ತೀವಿ. ಆಗ ಈ ಶಾಸ್ತ್ರಿಗಳ ಫರಿಸಾಯಿಗಳು ಏನ್ ಮಾಡ್ತಾ ಇದ್ರು, ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಜನಗಳಿಗೆ ಏನ್ ಬೇಕಾದ್ ಹೇಳ್ಬಿಡ್ತಾ ಇದ್ರು. ಕೆಲವೊಂದು ಕಾರ್ಯಗಳಲ್ಲಿ ಅಗಲ ಮಾಡ್ಬಿಡ್ತಾ ಇದ್ರು, ಕೆಲವೊಂದು ಕಾರ್ಯಗಳನ್ನ ಇಕ್ಕಟ್ಟು ಮಾಡ್ಬಿಡ್ತಾ ಇದ್ರು. ನೀನ್ ಸಬ್ಬತ್ ದಿವಸದಲ್ಲಿ ಅದ್ಭುತ ಅನ್ಕೊಂಬಾರ್ದು, ನೀನ್ ಸಬ್ಬತ್ ದಿವಸದಲ್ಲಿ ನಿನ್ ಮಂಚ ಎತ್ಕೊಂಡು ಹೋಗ್ಬಾರ್ದು, ಸಬ್ಬತ್ ದಿವಸದಲ್ಲಿ ನಿನ್ ಪೈರು ಕುಯ್ಬಾರ್ದು, ಬೇರೆ ಬೇರೆ ಕಾನೂನುಗಳನ್ನ ಮಾಡ್ತಾ ಇವತ್ತು ಸಹ ಅದೇ ತರ ಮಾಡುವಂತವ್ರು ಇದ್ದಾರೆ. ನಾನು ನೀವು ಅವ್ರ ವಿಷಯದಲ್ಲಿ ತುಂಬಾ ಎಚ್ಚರಿಕೆ ಆಗಿರ್ಬೇಕು. ಯಾರು ದಾರಿನ ಅಗಲ ಮಾಡ್ತಾರೋ ಅಂತವ್ರ ಉಪದೇಶಗಳನ್ನ ಕೇಳ್ಕೊಂಡು ಹೋದ್ರೆ ನಾವು ನಾಶವಾಗಿ ಹೋಗ್ತೀವಿ. ಯಾರು ದಾರಿನ ತುಂಬಾ ಬಿಕ್ಕಟ್ಟು ಮಾಡ್ತಾ ಇರ್ತಾರೋ ಅಂತವ್ರನ್ನ ಹಿಂಬಾಲಿಸ್ಕೊಂಡು ಹೋದ್ರೆ ಒಂದು ವೇಳೆ ನಾವು ತುಂಬಾ ಕಷ್ಟ ಅನುಭವಿಸ್ಬೇಕಾದ ಪರಿಸ್ಥಿತಿ ಬರುತ್ತೆ. ಆ ಕಷ್ಟ ಅನುಭವಿಸೋದಕ್ಕಾಗದಿರ ಕೊನೆಗೆ ನಾವೇ ಹಿಂಜರಿದು ಬಿಡುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಆ ರೀತಿಯಾಗಿ ಆಗಬಾರ್ದು. ಮತ್ತೆ ಇವ್ರಿಬ್ರು ಅಲ್ದಿರ ಇನ್ನೊಂದು ವಿಧವಾದ ಮೂರನೇ ಜನ ಇದ್ದಾರೆ. ಯೇಸು ಕ್ರಿಸ್ತನ ಇಕ್ಕಟ್ಟಾದ ಬಾಗಿಲು ಬಿಕ್ಕಟ್ಟಾದ ದಾರಿ ಅಂತ ಹೇಳಿದ್ರೆ ಅದನ್ನ ಅಗಲ ಮಾಡೋರು ಒಂದ್ ಕಡೆ, ಅದನ್ನ ಇನ್ನ ಇಕ್ಕಟ್ಟು ಮಾಡೋರು ಒಂದ್ ಕಡೆ. ಇನ್ನೊಂದು ವಿಧವಾದ ಜನ ಇದ್ದಾರೆ. ಇವ್ರು ಯಾರು ಅಂತಂದ್ರೆ ಅದನ್ನ ಮುಚ್ಚೇ ಬಿಡ್ತಾರೆ. ಅಗಲನು ಮಾಡೋದಲ್ಲ, ಚಿಕ್ಕದು ಮಾಡೋದಲ್ಲ, ಮುಚ್ಚೇ ಬಿಡ್ತಾರೆ. ಅದಕ್ಕೆ ಸೀಲ್ ಹಾಕ್ಬಿಡ್ತಾರೆ, ಯಾವನು ಒಳಗಡೆ ಹೋಗಬಾರದು ಅಂತ. ದೇವರ ವಾಕ್ಯವನ್ನು ನಾವು ಓದಿ ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 13ನೇ ವಾಕ್ಯವನ್ನ ನಾವು ಓದಿ ನೋಡೋಣ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ಪರಲೋಕ ರಾಜ್ಯದ ಬಾಗಿಲನ್ನು ಮನುಷ್ಯರ ಎದುರಿಗೆ ಮುಚ್ಚಿಬಿಡುತ್ತೀರಿ. ನೀವಂತೂ ಒಳಗೆ ಹೋಗುವುದಿಲ್ಲ, ಒಳಗೆ ಹೋಗಬೇಕೆಂದಿರುವವರನ್ನು ಹೋಗಗೊಡಿಸುವುದಿಲ್ಲ. ಇಲ್ಲಿ ಯೇಸು ಕ್ರಿಸ್ತನು ಶಾಸ್ತ್ರಿಗಳು ಫರಿಸಾಯರ ವಿಷಯದಲ್ಲಿ ಹೇಳೋ ಮಾತೇನಂತಂದ್ರೆ, ಪರಲೋಕದ ಬಾಗಿಲುಗಳನ್ನು ಮನುಷ್ಯರ ಎದುರಿಗೆ ಮುಚ್ಚಿಬಿಡುತ್ತೀರಿ. ನೀವು ಬಾಗಿಲನ್ನೇ ಮುಚ್ಚಿಬಿಡ್ತೀರಾ ಅಂತೇಳಿ, ನೀವಂತೂ ಒಳಗೆ ಹೋಗೋದಿಲ್ಲ, ಒಳಗೆ ಹೋಗಬೇಕೆಂದಿರುವವರನ್ನು ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಜನಗಳು ನೀವು ಅಂತ ಅವ್ರನ್ನ ಖಂಡಿಸೋದನ್ನ ನಾವು ಕಾಣ್ತೀವಿ. ಇವತ್ತು ಸಹ ಜನಗಳಿಗೆ ದೇವರ ರಾಜ್ಯದ ಬಾಗಿಲನ್ನ ಮುಚ್ಚಿಬಿಟ್ಟಿರುವಂತ ಜನಗಳಿದ್ದಾರೆ. ಅವ್ರನ್ನ ಯಾವ ತರ ಕಂಡುಕೊಳ್ಳೋದು? ಕೆಲವರು ಈ ರೀತಿ ಹೇಳ್ತಾರೆ, ಏನು ಅಂತಂದ್ರೆ, ನೀನು
ನಮ್ಮ ಚರ್ಚಿಗೆ ಬಂದ್ರೆ ಮಾತ್ರನೇ ಪರಲೋಕ ರಾಜ್ಯಕ್ಕೆ ಹೋಗೋದು. ನೀನು ನಮ್ಮ ಚರ್ಚಿಗೆ ಬರೋದನ್ನ ಬಿಟ್ಟು ಬೇರೆ ಯಾವುದೋ ಚರ್ಚಿಗೆ ಹೋಗ್ತೀಯ ಅಂತಂದ್ರೆ ನಿನಗೆ ಪರಲೋಕ ರಾಜ್ಯ ಇಲ್ಲ. ನಮ್ಮ ಚರ್ಚಿಗೆ ಬರೋರು ಮಾತ್ರನೇ ಪರಲೋಕ ರಾಜ್ಯಕ್ಕೆ ಹೋಗೋದು. ಬೇರೆ ಚರ್ಚ್ಗಳಿಗೆ ಹೋಗೋರು ಪರಲೋಕ ರಾಜ್ಯಕ್ಕೆ ಹೋಗೋದೇ ಇಲ್ಲ. ನೀನ್ ಬೇರೆ ಚರ್ಚಲ್ಲಿ ಹೋಗ್ತೀಯ ಅಂತಂದ್ರೆ ನೀನ್ ಪರಲೋಕ ರಾಜ್ಯಕ್ಕೆ ಹೋಗಲ್ಲ. ನೀನ್ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂತ ಇಷ್ಟ ಇದ್ರೆ ನೀನ್ ನಮ್ಮ ಚರ್ಚಿಗೆ ಬರ್ಬೇಕು. ನೀನ್ ನಮ್ಮ ಚರ್ಚಿಗೆ ಬಂದ್ರೇನೆ ಪರಲೋಕ ರಾಜ್ಯಕ್ಕೆ ಹೋಗೋದು. ಮತ್ತೆ ಇನ್ನೊಂದು, ನಮ್ಮ ಚರ್ಚಲ್ಲಿ ಇರೋರು ಎಲ್ಲ ಪರಲೋಕ ರಾಜ್ಯಕ್ಕೆ ಹೋಗ್ತಾರೆ ಅಂತ ಹೇಳುವಂಥವ್ರು ಇರ್ತಾರೆ. ಯಾವ ಚರ್ಚಿಗೆ ನಾವು ಹೋದ್ರೆ ಪರಲೋಕ ರಾಜ್ಯಕ್ಕೆ ಹೋಗ್ಬೋದು? ಯಾವ ಚರ್ಚಿಗೆ ನಾವು ಹೋದ್ರೂ ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ. ದೇವರ ವಾಕ್ಯವನ್ನ ಕೈಗೊಂಡು ನಮ್ಮ ಪಾಪಗಳಿಂದ ಮನ ತಿರುಗಿ ಯೇಸು ಕ್ರಿಸ್ತನ ರಕ್ತದ ಮುಖಾಂತರ ತೊಳೆಯಲ್ಪಟ್ಟು ಆತನ ವಾಕ್ಯಗಳನ್ನ ನಾವು ಕೈಗೊಂಡು ದೇವರ ಚಿತ್ತಾನುಸಾರವಾಗಿ ಲೋಕದಲ್ಲಿ ಜೀವಿಸಿ ದೇವರನ್ನ ಪ್ರೀತಿಸಿ ದೇವರಿಗೆ ಭಯಪಟ್ಟು ದೇವರ ನೀತಿಯನ್ನು ಅನುಸರಿಸಿ ಈ ಲೋಕದಲ್ಲಿ ನಾವು ಜೀವಿಸಿ ನಮ್ಮ ಓಟವನ್ನ ಕಡೆಯವರೆಗೂ ನಾವು ಓಡಿ ಮುಗಿಸುವಾಗ ಯೇಸು ಕ್ರಿಸ್ತನ ಮುಖಾಂತರ ನಾವು ದೇವರಾಜ್ಯವನ್ನ ಸೇರ್ತೀವಿ. ಆಗ ಚರ್ಚು ಇರೋದೇನಕ್ಕೆ, ಸಭೆ ಇರೋದೇನಕ್ಕೆ ಅಂತಂದ್ರೆ ಇದನ್ನ ಜನಗಳಿಗೆ ಹೇಳಿಕೊಡೋದಕ್ಕೆ. ಆದ್ರೆ ಯಾವ ಸಭೆನೂ ಜನಗಳನ್ನ ಪರಲೋಕಕ್ಕೆ ತಗೊಂಡು ಹೋಗೋದಕ್ಕೆ ಆಗೋದಿಲ್ಲ. ಆದ್ರೆ ಪರಲೋಕಕ್ಕೆ ಯಾವ ತರ ಹೋಗಬಹುದು ಅನ್ನೋ ದಾರಿನ ತೋರಿಸೋದಕ್ಕೆ ಸಭೆ ಇರೋದು. ಯಾವನಿಗಾದ್ರೂ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂತ ಇಷ್ಟ ಇದ್ರೆ ಸಭೆ ತೋರಿಸಿ ಕೊಡುವಂತ ಆ ದಾರಿಯಲ್ಲಿ ಅವನು ಹೋದ್ರೆ ಯೇಸು ಕ್ರಿಸ್ತನು ತನ್ನನ್ನ ಪರಲೋಕ ರಾಜ್ಯಕ್ಕೆ ಸೇರಿಸ್ತಾರೆ. ಅದು ಬಿಟ್ಟು ಯಾವ ಚರ್ಚು ಯಾರನ್ನು ಪರಲೋಕಕ್ಕೆ ಸೇರಿಸೋದಕ್ಕೆ ಆಗೋದಿಲ್ಲ, ಯಾರನ್ನು ಪರಲೋಕಕ್ಕೆ ಹೋಗದ ಹಾಗೆ ತಡೆಯೋದಕ್ಕೂ ಆಗೋದಿಲ್ಲ. ಆಗ ಚರ್ಚು ಏನಂತಂದ್ರೆ ದಾರಿ ತೋರಿಸುವಂತ ಒಂದು ದೀಪ ಅಷ್ಟೇನೆ. ನೋಡಪ್ಪ, ಈ ಕಡೆ ಹೋದ್ರೆ ನೀನ್ ದೇವರಾಜ್ಯಕ್ಕೆ ಹೋಗ್ತೀಯ ಅಂತ ತೋರಿಸಿ ಕೊಡೋದಕ್ಕೇನೆ ಸಭೆ ಇರೋದು. ಆದ್ರೆ ಸಭೆನೇ ಯಾರನ್ನೋ ತಗೊಂಡಾಗಿ ಪರಲೋಕದಲ್ಲಿ ಬಿಟ್ಟು ಬಂದೋದಕ್ಕಾಗಲ್ಲ. ಆಗ ಕೆಲವರು ಏನ್ ಹೇಳ್ತಾರೆ, ನಮ್ ಚರ್ಚಿಗೆ ಬಂದ್ರೇನೆ ನೀನು ಪರಲೋಕ ರಾಜ್ಯಕ್ಕೆ ಹೋಗೋದು, ನಮ್ ಚರ್ಚಿಗೆ ಬಂದಿಲ್ಲ ಅಂದ್ರೆ ನೀನು ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ ಅಂತೆಲ್ಲ ಬೋಧನೆ ಮಾಡುವಂತವ್ರುಗಳು ಇರ್ತಾರೆ. ಇವಾಗ ಅದನ್ನ ಕೇಳಿ ಯಾರಾದ್ರು, ನಾನು ಅಲ್ಲಿ ಯಾವುದೋ ಒಂದು ಚರ್ಚಿಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಹೋದ್ರೆ ನಾನು ಪರಲೋಕ ರಾಜ್ಯಕ್ಕೆ ಹೋಗಲ್ವಂತೆ, ಇವ್ರ ಚರ್ಚಿಗೆ ಬಂದ್ರೆ ನಾನು ಪರಲೋಕ ರಾಜ್ಯಕ್ಕೆ ಹೋಗ್ತೇನಂತೆ ಅಂತ ಅನ್ಕೊಂಡು ಬಂದು ಇವ್ರ ಚರ್ಚಲ್ಲಿ ಇದಾನೆ ಅಂತ ಅನ್ಕೊಳ್ಳಿ. ಅವ್ನು ನಾಳೆ ಪರಲೋಕ ರಾಜ್ಯಕ್ಕೆ ಹೋಗ್ತಾನ? ಹೋಗೋದಿಲ್ಲ. ಏನಕ್ಕೆ ಹೋಗೋದಿಲ್ಲ? ನಾನು ಯಾವುದೋ ಒಂದು ಚರ್ಚಿಗೆ ಹೋಗ್ತಾ ಇದ್ದೇನೆ, ಆ ಚರ್ಚಿಗೆ ಹೋಗೋದ್ರಿಂದನೇ ನಾನು ಪರಲೋಕ ರಾಜ್ಯಕ್ಕೆ ಹೋಗ್ತೀನಿ ಅನ್ನೋ ಭಾವನೆಯಲ್ಲಿ ಇದ್ರೆ ನಾನು ವಂಚಿಸಲ್ಪಟ್ಟಿದ್ದೇನೆ. ನಾನು ಯಾವುದೋ ಒಂದು ಚರ್ಚೆಗೆ ಹೋಗೋದ್ರಿಂದ ನಾನು ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ. ನಾನು ಪರಲೋಕ ರಾಜ್ಯಕ್ಕೆ ಯಾವುದರಿಂದ ಹೋಗ್ತೀನಿ ಅಂತಂದ್ರೆ ಯೇಸು ಕ್ರಿಸ್ತನಲ್ಲಿ ಇಟ್ಟಿರುವಂತಹ ವಿಶ್ವಾಸದಿಂದ ಆತನ ರಕ್ತದ ಮುಖಾಂತರ ನನ್ನ ಪಾಪಗಳು ತೊಳೆಯಲ್ಪಟ್ಟಿರೋದ್ರಿಂದ ದೇವರ ವಾಕ್ಯವನ್ನು ನಾನು ಕೈಗೊಂಡು ಇನ್ನು ನನ್ನ ಪೂರ್ವ ಪಾಪಗಳಿಂದ ನಾನು ಮನೆ ತಿರುಗಿ ದೇವರಿಗೆ ಒಪ್ಪಿಸಿಕೊಟ್ಟು ದೇವರ ಚಿತ್ತಾನುಸಾರವಾಗಿ ನಾನು ನಡೆದು ಹೋಗೋದ್ರಿಂದ ಕಡೆಗೊಂದು ದಿವಸ ನಾನು ಯಾವ ಚರ್ಚಲ್ಲಿ ಇದ್ರೂ ಸಹ ದೇವರ ರಾಜ್ಯಕ್ಕೆ ಹೋಗ್ತೀನಿ. ಯಾವ ಚರ್ಚಿಗೆ ನಾವು ಹೋಗೋದ್ರಿಂದನೂ ಸಮಸ್ಯೆ ಇಲ್ಲ. ಎಲ್ಲಿವರೆಗೂ ಒಂದು ಸಭೆ ನಮಗೆ ದೇವರ ವಾಕ್ಯದ ಸತ್ಯವನ್ನು ಬೋಧಿಸಿ ಆ ಸತ್ಯದಲ್ಲಿ ನಮ್ಮನ್ನ ನೆಲೆನಿಲ್ಲಿಸಿ ಆ ಸತ್ಯದಲ್ಲಿ ನಮ್ಮನ್ನು ನಡೆಸ್ತಾ ಇರುತ್ತೋ ಅಂತ ಯಾವ ಸಭೆಗೆ ಹೋದ್ರೂ ತೊಂದರೆ ಇಲ್ಲ. ಯಾವನು ದೇವರ ವಾಕ್ಯದಲ್ಲಿ ನೆಲೆಗೊಂಡು ಜೀವಿಸ್ತಾನೋ ಅವನೇ ದೇವರ ರಾಜ್ಯವನ್ನು ಸೇರೋದು. ಅದು ಬಿಟ್ಟು ಯಾವುದೋ ಒಂದು ಚರ್ಚಿಗೆ ಹೋಗ್ಬಿಡೋದ್ರಿಂದ ಯಾರು ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ಆದ್ರೆ ಅನೇಕರು ಏನ್ ಮಾಡ್ತಾರೆ, ನಮ್ಮ ಚರ್ಚಿಗೆ ಬಂದ್ಬಿಟ್ರೆ ನಿನಗೆ ಪರಲೋಕ ರಾಜ್ಯ ಗ್ಯಾರಂಟಿ, ನಮ್ಮ ಚರ್ಚಿಗೆ ಬರ್ಲಿಲ್ವಾ ನೀನ್ ನರಕಕ್ಕೆ ಹೋಗೋದು ಅಂತ ತಪ್ಪಾಗಿ ಜನಗಳಿಗೆ ಬೋಧಿಸುವಂತವರುಗಳು ಇರ್ತಾರೆ. ಆದ್ರೆ ಸತ್ಯ ಏನು ಅಂತಂದ್ರೆ, ನಾವು ನನ್ನ ಚರ್ಚೆಗೆ ಬರೋದ್ರಿಂದ ನೀವು ಪರಲೋಕ ರಾಜ್ಯಕ್ಕೆ ಹೋಗ್ತೀವಿ ಅಂತ ಬೋಧನೆ ಮಾಡುವಂಥದ್ದಲ್ಲ. ನಿಮ್ ದೇವ್ರ ವಾಕ್ಯವನ್ನು ಕೈಗೊಂಡು ದೇವ್ರ ವಾಕ್ಯದಂತೆ ನಡಿ, ಯೇಸು ಕ್ರಿಸ್ತನ ಇಟ್ಟಿರುವಂತ ನಂಬಿಕೆಯನ್ನು ಕಡೆವರೆಗೂ ಕಾದುಕೋ, ದೇವ್ರ ಚಿತ್ತವನ್ನು ಮಾಡು ಅಂತ ಹೇಳಿ ಜನಗಳನ್ನು ನಡೆಸುವಾಗ ಅವರು ಅದನ್ನು ನಡೆಯುವಾಗ ದೇವರ ರಾಜ್ಯವನ್ನು ಸೇರೋದಕ್ಕೆ ಅವ್ರಿಗೆ ಅವಕಾಶ ಇರುತ್ತೆ. ಆದ್ರೆ ಇವರು ಈ ರೀತಿಯಾಗಿ ಬೋಧನೆ ಮಾಡಿ ಅವ್ರು ಇವ್ರ ಚರ್ಚೆಗೆ ಬಂದ್ಬಿಟ್ಟು ನಾನು ಹೆಂಗಿದ್ರು ಪರವಾಗಿಲ್ಲ, ಇವ್ರ ಚರ್ಚೆಲಿ ಇದೀನಿ ಅಂದ್ರೆ ನಾನು ಪರಲೋಕ ರಾಜ್ಯಕ್ಕೆ ಹೋಗ್ಬಿಡ್ತೀನಂತೆ ಅಂತ ಅನ್ಕೊಂಡು ಅವನು ದೇವರಲ್ಲಿ ಭಯಭಕ್ತಿ ಇಲ್ಲದವನಾಗಿ ಪಾಪದಲ್ಲಿ ಮನಸ್ಸು ಬಂದ ಹಾಗೆ ಬರುತ್ತಾ ಇರ್ತಾನೆ. ಯಾಕೆ? ಕೊನೆಗೆ ಹೆಂಗೋದು ಪರಲೋಕ ರಾಜ್ಯಕ್ಕೆ ಹೋಗೋದು ಅಂತ ಅನ್ಬಿಟ್ಟು. ಆದ್ರೆ ಅದು ತಪ್ಪಾದ ಕಾರ್ಯ. ಆದ್ರೆ ಈ ರೀತಿಯಾಗಿ ಬೋಧನೆ ಮಾಡಿ ಜನಗಳಿಗೆ ಇವ್ರು ಏನ್ ಮಾಡ್ತಾರೆ, ಇರೋ ಬಾಗಿಲನ್ನ ಮುಚ್ಚಿಬಿಡ್ತಾರೆ. ಮತ್ತೆ ಇನ್ನೂ ಕೆಲವರು ಹೇಳ್ತಾರೆ, ಏನ್ ಹೇಳ್ತಾರೆ, ನಮಗೆ ನೀವು ಕಾಣಿಕೆ ಕೊಟ್ಬಿಟ್ರೆ ನಿಮಗೆ ಪರಲೋಕದಲ್ಲಿ ಸ್ಥಾನ ಖಂಡಿತ, ನಿಮ್ಮ ಕಾಣಿಕೆಗಳನ್ನ ನಮಗೆ ಕೊಡಿ, ನಿಮಗೆ ಪರಲೋಕದಲ್ಲಿ ಸ್ಥಳ ಖಂಡಿತ ಅಂತ ಹೇಳೋರು ಇರ್ತಾರೆ. ನಾವು ದೇವರ ಸೇವೆಗಳಿಗೆ ಸಹಾಯ ಮಾಡಬೇಕು, ಖಂಡಿತವಾಗ್ಲೂ ನಿಜ. ಆದ್ರೆ ನಾವು ಯಾವುದೋ ಒಂದು ಸೇವೆಗೆ ಸಹಾಯ ಮಾಡ್ತಾ ಇದ್ದೀವಿ ಅನ್ನೋದ್ರಿಂದ ನಾವು ದೇವರಾಜ್ಯಕ್ಕೆ ಹೋಗೋದಿಲ್ಲ. ಆದ್ರೆ ನಾವು ದೇವರಾಜ್ಯಕ್ಕೆ ಏನಕ್ಕೋಸ್ಕರ ಹೋಗ್ತೇವೆ? ಯೇಸು ಕ್ರಿಸ್ತನ ಇಟ್ಟಿರುವಂತ ವಿಶ್ವಾಸದಿಂದ ನಮ್ಮ ಪಾಪಗಳಿಂದ ಮನೆ ತಿರುಗೋದ್ರಿಂದ ದೇವರ ವಾಕ್ಯವನ್ನು ಕೈಗೊಂಡು ನಾವು ಪರಿಶುದ್ಧರಾಗಿ ದೇವರ ಚಿತ್ತರಂತೆ ಈ ಲೋಕದಲ್ಲಿ ಜೀವಿಸೋದ್ರ ಮುಖಾಂತರ ಆತನು ನಮ್ಮನ್ನ ತನ್ನ ರಾಜ್ಯಕ್ಕೆ ಸೇರಿಸಿಕೊಳ್ತಾನೆ.
ಆದ್ರೆ ನಾನು ಯಾವುದೋ ಒಂದು ಸೇವೆಗೆ ಸಹಾಯ ಮಾಡ್ತಾ ಇದ್ದೀನಿ ಅನ್ನೋ ಮಾತ್ರಕ್ಕೆ ಪರಲೋಕ ನಮಗೆ ಸಿಕ್ಬಿಡೋದಿಲ್ಲ. ಸೇವೆಗಳಿಗೆ ನಾವು ಸಹಾಯ ಮಾಡ್ಬೇಕಾದ್ರೆ ಅದು ಅಗತ್ಯ, ಆದ್ರೆ ಅದು ನನಗೆ ಪರಲೋಕವನ್ನು ಕೊಡೋದಿಲ್ಲ. ನನಗೆ ಪರಲೋಕವನ್ನು ಕೊಡುವಂಥದ್ದು ಏನು? ಈಗಾಗಲೇ ನಾವು ಧ್ಯಾನ ಮಾಡಿದಂಥ ಕಾರ್ಯಗಳು. ಆದರೆ ಕೆಲವರು ಈ ರೀತಿಯಾಗಿ ಬೋಧನೆ ಮಾಡಿ ನಮಗೆ ಕಾಣಿಕೆ ಕೊಟ್ರೆ ನಿಮಗೆ ಪರಲೋಕ ಗ್ಯಾರಂಟಿ ಅಂತ ಹೇಳಿ ಜನಗಳಿಂದ ಕಾಣಿಕೆಯನ್ನ ಪಡೆಯುವಂಥವ್ರು ಇರ್ತಾರೆ. ಮತ್ತೆ ಅದೇ ತರ ಇವರು ಕಾಣಿಕೆ ಕೊಟ್ಟರೆ ನಮಗೆ ಪರಲೋಕ ಸಿಗುತ್ತಂತೆ ಅಂತ ಹೇಳಿ ವಂಚಿಸಲ್ಪಟ್ಟು ಕಾಣಿಕೆ ಕೊಡೋರು ಇರ್ತಾರೆ. ಕಾಣಿಕೆ ಕೊಟ್ಬಿಟ್ಟಿರೋದ್ರಿಂದ ಪರಲೋಕ ಬರೋದಿಲ್ಲ, ಮನ ತಿರುಗೋದ್ರಿಂದನೇ ಪರಲೋಕ ಸಿಗೋದಕ್ಕೆ ಸಾಧ್ಯ. ಅದೇ ಇವ್ರು ಕಾಣಿಕೆ ಕೊಟ್ಬಿಟ್ಟು ಮನ ತಿರುಗೋದಿಲ್ಲ, ಪಾಪದಲ್ಲಿ ಬರುತ್ತಾ ಇರ್ತಾರೆ, ಇಷ್ಟ ಬಂದಂಗೆ ಬರುತ್ತಾ ಇರ್ತಾರೆ. ಕೊನೆಗೇನು, ಅವರು ಕಾಣಿಕೆ ಕೊಡ್ತಾ ಇದ್ದೀನಲ್ಲ ನಮಗೆ ಪರಲೋಕ ಗ್ಯಾರಂಟಿ ಅಂತೆ ಅಂತ ಅನ್ಕೊಂಡು ಹೋಗ್ತಾ ಇರ್ತಾರೆ. ಕೊನೆಗೆ ಏನ್ ಗ್ಯಾರಂಟಿ ಸಿಗುತ್ತೆ? ಕೊನೆಗೆ ಅಗ್ನಿ ನರಕದ ಗ್ಯಾರಂಟಿ ಸಿಗುತ್ತೆ. ಆಗ ಈ ರೀತಿ ಬೋಧನೆ ಮಾಡುವಂಥವರೆಲ್ಲ ಯಾರು? ಜನಗಳಿಗೆ ದೇವರಾಜ್ಯದ ಬಾಗಿಲನ್ನ ಮುಚ್ಚಿಬಿಟ್ಟವರು. ಮತ್ತೆ ಇನ್ನು ಕೆಲವರೆಲ್ಲ ಏನ್ ಹೇಳ್ತಾ ಇರೋದಂದ್ರೆ, ನೀನ್ ನಮಗೆ ದುಡ್ಡು ಕೊಟ್ರೆ ನಾವೇ ನಿಮ್ಮ ಹೆಸರನ್ನ ಪರಲೋಕದಲ್ಲಿ ಜೀವ ಪುಸ್ತಕದಲ್ಲಿ ಬರೆದ್ಬಿಟ್ಟು ಬಂದ್ಬಿಡ್ತೀವಿ ಅಂತ ಹೇಳೋರು ಇದ್ದಾರೆ. ನಾನು ಆವಾಗ ಪರಲೋಕ ಹೋಗ್ತಾ ಇರ್ತೇನೆ, ದೇವರ ಜೊತೆ ಮಾತಾಡ್ತಾ ಇರ್ತೇನೆ, ದೇವ್ರ ಜೊತೆ ಮಾತಾಡ್ತಾ ಇರ್ತೇನೆ. ಅಲ್ಲಿ ಹೋಗಿ ಜೀವ ಪುಸ್ತಕ ಎಲ್ಲ ತೆಗೆದು ಯಾರ ಹೆಸರೆಲ್ಲ ಇದೆ, ಯಾರ ಹೆಸರೆಲ್ಲ ಇಲ್ಲ ಎಲ್ಲ ನಾನು ನೋಡ್ಕೊಂಡು ಬಂದಿದ್ದೀನಿ. ನೀನ್ ನಮಗೆ ಕಾಣಿಕೆ ಕೊಟ್ರೆ ಮುಂದೆ ಸರಿ ನಾನು ಪರಲೋಕ ಹೋದಾಗ ನಿನ್ನ ಹೆಸರು ಅಲ್ಲಿ ಸೈಡಲ್ಲಿ ಬರ್ಬಿಟ್ಟು ಬಂದ್ಬಿಡ್ತೀನಿ ಅಂತ ಹೇಳೋರು ಇದ್ದಾರೆ. ಯಾರು ಕಾಣಿಕೆ ಕೊಟ್ಟರು ಕೂಡ ಯಾರು ನಮ್ಮ ಹೆಸರನ್ನ ಜೀವ ಪುಸ್ತಕ ಬರೆಯೋದಕ್ಕಾಗೋದಿಲ್ಲ. ಅದನ್ನ ಬರೆಯೋದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಾತ್ರನೇ. ಹಲ್ಲೆಲೂಯಾ. ಅದರಲ್ಲಿ ಹೆಸರನ್ನ ಬರೆಯೋದಕ್ಕೂ ಅಳಿಸೋದಕ್ಕೂ ಅವ್ರಿಗೆ ಮಾತ್ರನೇ ಅಧಿಕಾರ ಇರೋದು. ಆದ್ರೆ ಇಷ್ಟ ಬಂದ ಹಾಗೆ ತಪ್ಪಾಗಿ ಜನಗಳಿಗೆ ಬೋಧನೆ ಮಾಡಿ ದೇವರ ರಾಜ್ಯದ ಬಾಗಿಲನ್ನ ಜನಗಳಿಗೆ ಮುಚ್ಚಿಬಿಡುವಂತ ಎಷ್ಟೋ ಜನ ಇದ್ದಾರೆ. ಎಚ್ಚರಿಕೆಯಾಗಿ ನಾವಿರಬೇಕು. ಆಗ ಒಂದು ಕಡೆ ಇಕ್ಕಟ್ಟಾದ ಬಾಗಿಲನ್ನ ಬಿಕ್ಕಟ್ಟಾದ ದಾರಿಯನ್ನ ಅಗಲ ಮಾಡೋರು, ಇನ್ನೊಂದು ಕಡೆ ಇಕ್ಕಟ್ಟಾದ ಬಾಗಿಲನ್ನ ಬಿಕ್ಕಟ್ಟಾದ ದಾರಿಯನ್ನ ಇನ್ನೂ ಚಿಕ್ಕದ್ ಮಾಡೋರು, ಇನ್ನೊಂದು ಕಡೆ ಅದನ್ನ ಮುಚ್ಚೇ ಬಿಡುವಂತವ್ರು. ಇವರೆಲ್ಲರ ವಿಷಯದಲ್ಲಿ ನಾವು ಎಚ್ಚರಿಕೆ ಆಗಿರ್ಬೇಕು. ಆದ್ರೆ ಇವರನ್ನೆಲ್ಲ ನಾವು ಗುರುತು ಹಿಡಿದು ತಿಳ್ಕೊಳ್ಬೇಕಂತಂದ್ರೆ ನಾವೇನ್ ಮಾಡ್ಬೇಕು? ಇವರನ್ನೆಲ್ಲ ನಾವು ಗುರುತು ಹಿಡಿದು ತಿಳ್ಕೊಳ್ಬೇಕು ಅಂತಂದ್ರೆ ನಾವು ದೇವರ ವಾಕ್ಯವನ್ನು ತೆರೆದು ಓದಬೇಕು. ನಮ್ಮ ಜನಗಳಲ್ಲಿ ಅನೇಕರು ಏನ್ ಮಾಡ್ತಾರೆ ಅಂತಂದ್ರೆ ದೇವರ ವಾಕ್ಯವನ್ನು ತೆರೆದು ಓದೋದೇ ಇಲ್ಲ. ಆದ್ರೆ ಅನೇಕರು ದೇವರ ವಾಕ್ಯವನ್ನು ತೆರೆದು ಓದದೇ ಇರೋದ್ರಿಂದ ದೇವರ ವಾಕ್ಯದಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ. ಆವಾಗ ಏನ್ ಮಾಡ್ತಾರೆ, ಅವ್ರೇನೋ ಬೋಧನೆ ಮಾಡಿದ್ರು, ಇವ್ರೇನೋ ಬೋಧನೆ ಮಾಡಿದ್ರು, ಅವ್ರೊಂಥರ ಹೇಳ್ತಾರೆ, ಇವ್ರೊಂಥರ ಹೇಳ್ತಾರೆ ಅಂತ ಆ ಯಾರ್ಯಾರು ಹೇಳೋದನ್ನ ಕೇಳ್ಕೊಂಡು ಹೋಗ್ತಾ ಇರ್ತಾರೆ. ಕಡೆಗೇನಾಗುತ್ತೆ, ನಾಶನಕ್ಕೆ ಹೋಗ್ಬಿಡ್ತಾರೆ. ಆದ್ರೆ ಇವುಗಳಿಂದೆಲ್ಲ ನಾವು ತಪ್ಪಿಸಲ್ಪಡ್ಬೇಕಂತಂದ್ರೆ ನಾವು ನಮ್ಮ ಕಣ್ಣುಗಳನ್ನು ತೆರೆದು ಸತ್ಯವನ್ನ ವಾಕ್ಯವನ್ನ ಕೈಯಲ್ಲಿ ತಗೊಂಡು ಅದನ್ನು ನಾವು ಓದುವಂತವರಾಗಿರಬೇಕು. ಹಲ್ಲೆಲೂಯಾ. ಆಗ ನಾನು ನೀವು ವಾಕ್ಯವನ್ನ ಚೆನ್ನಾಗಿ ಓದುವಂತವர்களಾಗಿದ್ರೆ ಒಬ್ಬರು ಮಾಡುವಂತ ಬೋಧನೆ ದೇವರಿಂದ ಬಂದಿದ್ದ ದೇವರಿಂದ ಬರಲಿಲ್ವಾ ನಮಗೆ ಅರ್ಥ ಆಗುತ್ತೆ. ಆದ್ರೆ ನಾವು ದೇವರ ವಾಕ್ಯವನ್ನು ಓದುವಂತ ಅನುಭವ ನಮಗಿಲ್ಲ ಅಂತಂದ್ರೆ ನಾವು ಕಳ್ಳ ಬೋಧನೆಗಳಲ್ಲಿ ಸಿಕ್ಕಿ ಹಾಕಿಕೊಂಡು ವಂಚಿಸಲ್ಪಟ್ಟು ನಾಶನವಾಗಿ ಹೊರಟು ಹೋಗ್ತೀವಿ. ಅದರಿಂದ ನಾನು ನೀವು ಚೆನ್ನಾಗಿ ದೇವರ ವಾಕ್ಯವನ್ನು ಓದೋಣ, ದೇವರ ವಾಕ್ಯವನ್ನ ನಾವು ತಿಳಿದುಕೊಳ್ಳೋಣ, ದೇವರ ವಾಕ್ಯದಲ್ಲಿ ನೆಲೆ ನಿಂತು ನಾವು ಜೀವಿಸಿ ಇಕ್ಕಟ್ಟಾದ ಬಾಗಿಲ ಮುಖಾಂತರ ಬಿಕ್ಕಟ್ಟಾದ ದಾರಿಯಲ್ಲಿ ಒಂದು ದಿವಸ ದೇವರಾಜ್ಯವನ್ನು ಸೇರಿ ದೇವರೊಟ್ಟಿಗೆ ಸದಾಕಾಲ ಜೀವಿಸೋಣ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಬೆರೋಯ ಅನ್ನುವಂಥ ಒಂದು ಸ್ಥಳಕ್ಕೆ ಅಪೊಸ್ತಲನಾಗಿರುವಂಥ ಪೌಲನು ಸೇವೆ ಮಾಡೋದಕ್ಕೆ ಹೋಗ್ತಾನೆ. ಆದ್ರೆ ಆ ಬೆರೋಯ ಅನ್ನೋ ಸ್ಥಳದಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು ಹೊರಟು ಹೋಗಿ ಸೇವೆ ಮಾಡ್ತಾ ಅವರಿಗೆ ಉಪದೇಶ ಮಾಡಿದ ನಂತರ ಆ ಜನಗಳು ಏನ್ ಮಾಡ್ತಾರೆ ಅಂತಂದ್ರೆ ಅವರೆಲ್ಲರೂ ಇವರು ಬೋಧನೆ ಮಾಡಿದ್ದು ಸರಿಯಾಗಿ ಹಾಗೆಯೇ ಇದೆಯಾ ಇಲ್ಲವಾ ಅಂತ ಹೇಳಿ ಶಾಸ್ತ್ರ ವಚನಗಳನ್ನು ತೆಗೆದುಕೊಂಡು ಪ್ರತಿ ದಿವಸ ಅದನ್ನ ಪರಿಶೀಲಿಸಿ ಅವರು ನೋಡುತ್ತಾ ಇದ್ದರು ಅಂತ ದೇವರ ವಾಕ್ಯದಲ್ಲಿದೆ. ಪೌಲು ಎಂತ ಸೇವಕ, ಅಂತ ಸೇವಕ ಹೋಗಿ ವಾಕ್ಯವನ್ನು ಬೋಧನೆ ಮಾಡಿದ್ರು. ಅವರೆಲ್ಲ ವಾಕ್ಯ ಕೇಳ್ಬಿಟ್ಟು ಹೌದು ಹಾಗೆ ಹಾಗೆ ಸರಿ ಸರಿ ಹಂಗೆ ಇದೆ ಅಂತ ಅನ್ಕೊಂಡು ತಲೆ ಆಡಿಸ್ಲಿಲ್ಲ. ಆದ್ರೆ ಅವರೆಲ್ಲ ಏನ್ ಮಾಡ್ತಾರೆ, ವಾಕ್ಯವನ್ನ ತಗೊಂಡು ಅವರು ಹೇಳಿದ ಹಾಗೆಯೇ ಇದೆಯಾ ಅನ್ನೋದನ್ನ ಓದಿ ತಿಳ್ಕೊಂಡು ಅದು ಸತ್ಯ ಅನ್ನೋದನ್ನು ಕಂಡುಕೊಂಡು ಅದರಲ್ಲಿ ಅವರು ನೆಲೆ ನಿಂತು ಜೀವಿಸ್ತಾರೆ. ಹಲ್ಲೆಲೂಯಾ. ಇವತ್ತು ನಾನು ನೀವು ಯಾರ್ಯಾರು ಏನೇನು ಬೋಧನೆ ಮಾಡ್ತಾರೆ ಎಲ್ಲಾ ಬೋಧನೆ ಕೇಳ್ಕೊಂಡು ಹಂಗೆ ಒಳಗ್ಬಿಡ್ಬಾರ್ದು. ನಾನು ನೀವು ವಾಕ್ಯವನ್ನು ಓದಿ ಆ ಬೋಧನೆ ಆ ವಾಕ್ಯಾನುಸಾರವಾಗಿದೆಯಾ ಅನ್ನೋ ಸತ್ಯವನ್ನ ಕಂಡುಕೊಂಡು ಆ ಸತ್ಯದಲ್ಲಿ ನೆಲೆ ನಿಂತು ಜೀವಿಸಬೇಕು. ಹಲ್ಲೆಲೂಯಾ. ಯಾರು ನಿಮಗೆ ವಾಕ್ಯಕ್ಕೆ ವಿರುದ್ಧವಾಗಿ ಬೋಧನೆ ಮಾಡ್ತಾರೋ ಅವರನ್ನ ಕಂಡು ಹಿಡಿದು ಗುರುತಿಟ್ಟು ಅವರ ಬಳಿಯಿಂದ ಓಡಿ ಹೋಗಿರಿ. ಆದ್ರೆ ಯಾರು ವಾಕ್ಯಕ್ಕೆ ವಿರುದ್ಧವಾದ ಬೋಧನೆಗಳನ್ನ ಮಾಡ್ತಾ ಇದ್ರು ಸಹ ಅದನ್ನ ಕೇಳ್ಕೊಂಡು ನೀವು ಬರುತ್ತಾ ಇದ್ದೀರಾ ಅಂತಂತಂದ್ರೆ ನಿಮ್ಮ ನಾಶನಕ್ಕೆ ನೀವೇ ಕಾರಣರಾಗಿರ್ತೀರಾ. ಆದ್ರೆ ಆ ರೀತಿ ಆಗದ ಹಾಗೆ ಎಚ್ಚರಿಕೆ ಆಗಿರೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ನಾವೆಲ್ಲ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ದೇವರನ್ನ ನೋಡಿ ಪ್ರಾರ್ಥನೆ ಮಾಡೋಣ.